ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭದಲ್ಲಿದ್ದೇವೆ. ತಮ್ಮ ಸುಶ್ರಾವ್ಯ ಗೀತೆಯೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಬೇಕಂತೇಳಿ ಶ್ರೀಯುತ ಹನುಮಂತ ನಾಯಕ್ ಮತ್ತು ಶ್ರೀ ಮಾರುತಿ ಸರ್ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಬೆನಕ ಬೆನಕ ಏಕದಂತ ಪಚ್ಚೆಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಗ್ಗುವ ಪುಟ್ಟ ವಿಘ್ನೇಶ ದೇವನಿಗೆ 21 ನಮಸ್ಕಾರಗಳು. ಬೆಳಗಾಯ್ತು ಏಳೋ ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಅಂಬಾ ಪ್ರಿಯಾತನಯಾದಿ ಪೂಜಿತನೆ, ಮೂಡಣದೆ ರವಿ ಎದ್ದ ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಕೋಗಿಲೆಯು ಪಚ್ಚೆ ವರ್ಣದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ. ಮಾಮರದ ಕೋಗಿಲೆಯು ಪಚ್ಚ ವರ್ಣದ ಗಿಳಿಯು ಸುಪ್ರಭಾತವು ನಿನಗೆ ಹಾಡುತ್ತಿದೆ ಬೆನಕ. ನಿನ್ನ ಸುಂಡಿಲಿಯು ನಿನ್ನ ಬರುವನು ಕಾದು, ನಿನ್ನ ಸುಂಡಿಲಿಯು ನಿನ್ನ ಬರುವನು ಕಾದು, ಕಾಳುಗಳ ತಿನ್ನುತ್ತಲಿ ಕುಳಿತಿರುವುದು ಬೆನಕ. ಬೆಳಗಾಯ್ತು ಏಳೋ ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಹುಲ್ಲುಗರಿಕೆಯ ದುರ್ವೆ ಆದಿ ಕಾದಿಹುದು, ಪೂಜೆಯಲ್ಲಿ ನಿನ್ನ ಅಲಂಕರಿಸಲೆಂದು ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು. ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು, ಗಣಪತಿ ಅರ್ಚನೆಗೆ ಸಿದ್ಧವಾಗಿವೆ ಎಂದು. ಬೆಳಗಾಯ್ತು ಏಳೋ ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ. ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ. ನಿನ್ನ ಪೂಜೆಯ ಮಾಡೆ ಭಕ್ತ ಜನವೃಂದ, ನಿನ್ನ ಪೂಜೆಯ ಮಾಡೆ ಭಕ್ತ ಜನವೃಂದ, ಕಾದಿರುವುದು ನಿನ್ನ ವರ ಭಿಕ್ಷೆಗಾಗಿ. ಬೆಳಗಾಯ್ತು ಏಳೋ ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಬೆಳಗಾಯ್ತು ಏಳೋ ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಅಂಬಾ ಪ್ರಿಯಾತನಯಾದಿ ಪೂಜಿತನೆ, ಮೂಡಣದೆ ರವಿ ಎದ್ದ ನೀ ಏಳು ಬೆನಕ.
ಬೆಳಗಾಯ್ತು ಏಳೋ ಹೇ ಮುದ್ದು ಬೆನಕ ಭುವಿಯೆಲ್ಲ ರಂಗಾಯ್ತು ನೀ ಏಳೋ ಬೆನಕ. ಥ್ಯಾಂಕ್ ಯು. ಆ ಭಗವಂತನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಮನವಿ ಮಾಡಿರುವಂತಹ ಶ್ರೀಯುತ ಹನುಮಂತ ನಾಯಕ್ ಸರ್ ಹಾಗೂ ಮಾರುತಿ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಈ ಸರಳ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಸ್ವಾಗತಿಸಬೇಕು ಅಂತೇಳಿ ನಾನು ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಪರಶುರಾಮಪ್ಪ ಸರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ 2ನೇ ದಿನದ ಇವತ್ತಿನ ಸಮಾರೋಪ ಸಮಾರಂಭದ ಈ ಒಂದು ಸಭೆಯ ಸುಂದರ ಸಂಜೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮತ್ತು ರಾಜ್ಯ ಉಪಾಧ್ಯಕ್ಷರು, ಉತ್ಸಾಹಿಗಳು, ಹೋರಾಟಗಾರರು, ಮೂರ್ತಿ ಚಿಕ್ಕದಾದರೂ ಅವ್ರದ್ದು ಕೀರ್ತಿ ಭಾಳ ದೊಡ್ಡದು, ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆಯ ವಾಣಿಜ್ಯ ತೆರಿಗೆ ಇಲಾಖೆಯ ಡೆಪ್ಟಿ ಕಮಿಷನರಾದಂಥ ಜಿಲ್ಲಾ ಅಧಿಕಾರಿಗಳಾದಂಥ ಮಂಜುನಾಥ್ ಸರ್ ಅವರವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ನಮ್ಮ ಸಂಘದ ಭಾಳ ಒಡನಾಡಿಗಳು, ವಾಗ್ಮಿಗಳು, ಹಿತೈಷಿಗಳು ಆದಂಥ ನಮ್ಮ ಮಂಜುನಾಥ್ ಸರು ನಿನ್ನೆ ಇಡೀ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಇವೆಂಟ್ಸ್, ಎಲ್ಲ ಕ್ರೀಡಾಪಟುಗಳಿಗೆ ಉತ್ತೇಜನವನ್ನು ಕೊಟ್ಟು ನಾವು ನಿನ್ನೆ ಕಾರ್ಯಕ್ರಮಕ್ಕೆ ಬರಲೇಬೇಕಂತೇಳಿ ನಮ್ಮ ಅಧ್ಯಕ್ಷರು ಅವರಿಗೆ ಆಹ್ವಾನ ಕೊಟ್ಟಾಗ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮುಖಾಂತರ ತುಂಬುವುದರಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಂಘದ ಖಜಾಂಚಿಗಳು ಮತ್ತು ನಮ್ಮ ಆತ್ಮೀಯರು, ಸ್ನೇಹಿತರು, ಹಿತೈಷಿಗಳಾದಂಥ BR ತಿಪ್ಪೇಸ್ವಾಮಿ ಅವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಮೇತ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ನಮ್ಮ ಹಿರಿಯರು, ನಮ್ಮ ಆತ್ಮೀಯರು ಆದಂಥ ರಾಜ್ಯ ಪರಿಷತ್ ಸದಸ್ಯರಾದಂಥ ಓಬಳೇಶಣ್ಣನವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಮೇತ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಂಘದ ಹಿರಿಯರು ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯ ಅಸಿಸ್ಟೆಂಟ್ ಕಮಿಷನರ್ ಆದಂಥ ನಮ್ಮ ಆತ್ಮೀಯರು ಆದಂಥ ಹಿರಿಯರು, ನಮ್ಮ ಮಾರ್ಗದರ್ಶಕರು ಆದಂಥ ಗೌರವ ಅಧ್ಯಕ್ಷರಾದ ಆನಂದ್ ಗೌಡ ಸರ್ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಯುವಜನ ಮತ್ತು ಕ್ರೀಡಾ ಇಲಾಖೆಯ ಅಪಾರ CR ಅವರು ಈ ಒಂದು ನಮ್ಮ ಯುವಜನ ಕ್ರೀಡೆ ಇಲಾಖೆಯ ಇನ್ಚಾರ್ಜ್ ಪ್ರಭಾರ ಒಂದು ಅಧಿಕಾರವನ್ನು ವಹಿಸಿಕೊಂಡು ಅವರು ಸಮೇತ ನಮ್ಮ ಸಂಘದಲ್ಲಿ ನಿರ್ದೇಶಕರು ಮತ್ತು ಪದಾಧಿಕಾರಿಗಳು ಆಗಿ ಆದರೆ ನಮ್ಮ ಹರ್ಷ ಸರ್ ಅವರು ಈ ಒಂದು ಸಭೆಗೆ ಉಪಸ್ಥಿತರಿದ್ದಾರೆ. ಅವರನ್ನ ಸಮೇತ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ಕ್ರೀಡಾ ಕಾರ್ಯದರ್ಶಿಗಳಾದಂಥ ನಮ್ಮ ನರೇಶ್ ಸರ್ ಅವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ರಾಷ್ಟ್ರೀಯ ಕುಸ್ತಿಪಟು ಮತ್ತು
ನಿಕಟಪೂರ್ವ ರಾಜ್ಯ ಪರಿಷತ್ ಸದಸ್ಯರು ಮತ್ತು ನಮ್ಮ ರಾಜ್ಯ ಕ್ರೀಡಾ ಕಾರ್ಯದರ್ಶಿ ಅವರು, ರಾಜ್ಯ ಕ್ರೀಡಾ ಕಾರ್ಯದರ್ಶಿ, ಸಾಂಸ್ಕೃತಿಕ ಕಾರ್ಯದರ್ಶಿ ನಮ್ಮ ಮಂಜಮ್ಮನವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಇಲಾಖೆಯ ನಿರ್ದೇಶಕರು, ನಮ್ಮ ಸೋದರಿ ಆದಂಥ ನಮ್ಮ ಸುಧಾ ಸಿಸ್ಟರ್ ಅವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕ್ರೀಡಾ ಕಾರ್ಯದರ್ಶಿಗಳು, ಅವ್ರಿಗೂ ಸಮೇತ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ಚನ್ನಗಿರಿ ತಾಲೂಕು ಅಧ್ಯಕ್ಷರು ಆತ್ಮೀಯರಾದಂಥ ನಮ್ಮ ಗಣೇಶ್ ಅವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪತ್ತಿನ ಸಹಕಾರದ ಸಂಘದ ಅಧ್ಯಕ್ಷರು, ಹಿರಿಯರು, ನಮ್ಮ ಆತ್ಮೀಯರು ಆದಂಥ ನಮ್ಮ ಅಧ್ಯಕ್ಷರಾದಂಥ ಚಂದ್ರಣ್ಣನವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಮೇತ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಂಘದ ನಿರ್ದೇಶಕರು, ನಮ್ಮ ಇಲಾಖೆಯವರು ಆದಂಥ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂಥ ಗೋವಿಂದಪ್ಪ ಆರ್ಎಚ್ ಅವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ನಮ್ಮ ಇಲಾಖೆಯ ನಿರ್ದೇಶಕರು, ಆತ್ಮೀಯರು, ರಾಜ್ಯ ಮಟ್ಟದ ಜಂಟಿ ಕಾರ್ಯದರ್ಶಿಗಳಾದಂಥ ಲೋಕೇಶ್ರವರು ಈ ಒಂದು ಸಭೆಯಲ್ಲಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ನಮ್ಮ ಸ್ನೇಹಿತರು, ಆತ್ಮೀಯರು ಆದಂಥ ಶಿವಣ್ಣ, ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದಂಥ ಅವರೂ ಸಮೇತ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಮೇತ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ಸಂಘದ ಹಿರಿಯರು ಆದಂಥ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಆದಂಥ ನಮ್ಮ ಕಾಂತಪ್ಪ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಮೇತ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೌಢ ಶಿಕ್ಷಕರ ಸಂಘದ ವೃಂದ ಸಂಘದ ಅಧ್ಯಕ್ಷರು, ಆತ್ಮೀಯರಾದಂಥ ನಮ್ಮ ಮುಬಾರಕ್ ಸರ್ ಅವರು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ನಿರ್ದೇಶಕರು, ಆತ್ಮೀಯರು, ಸ್ನೇಹಿತರು ಆದಂಥ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ GPT ಮಂಜಣ್ಣನ ಸರ್ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ಕಿರಣ್ ಅವರು ನಮ್ಮ ಸಂಘದ ಪದಾಧಿಕಾರಿಗಳು, ನಮ್ಮ ಸಂಘದಲ್ಲಿ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ತೊಡಗಿಸ್ಕೊಂತ ಅವರು ದಣಿವರೆದಂಗೆ ಕೆಲಸ ಮಾಡ್ತಾರೆ ನಮ್ಮ ಸ್ನೇಹಿತರು. ಅವರು ಸಮೇತ ಈ ವೇದಿಕೆಯಲ್ಲಿ ಇದ್ದಾರೆ. ಅವರು ಈ ಒಂದು ಸಭೆಯಲ್ಲಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಈ ಸಭೆಯಲ್ಲಿರ್ತಕ್ಕಂಥ ನಮ್ಮ ಕಂದಾಯ ಇಲಾಖೆಯ, ಸರ್ವೆ ಇಲಾಖೆಯ ನಮ್ಮ ಸಾಂಸ್ಕೃತಿಕ ಕಾರ್ಯದರ್ಶಿ ಆದಂಥ ಸೋಮಣ್ಣನವರು ವೇದಿಕೆ ಮೇಲೆ ಬರಬೇಕಾಗಿ ಮತ್ತು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಒಂದು ಕ್ರೀಡಾಕೂಟವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ದೈಹಿಕ ಶಿಕ್ಷಕರಾದಂಥ ನಮ್ಮ ಶ್ರೀನಿವಾಸ್ ಅವರು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ ಏನು 2 ದಿನದ ಕ್ರೀಡಾಕೂಟಕ್ಕೆ ಯಶಸ್ವಿಯಾಗಿ ಸಹಕರಿಸಿದಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸಮಸ್ತ ನಿರ್ದೇಶಕರು, ವಿವಿಧ ಹಂತದ ಪದಾಧಿಕಾರಿಗಳು, ವೃಂದ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಮತ್ತು ಅವರಿವರೆನ್ನದೇ ಎಲ್ಲ ನಮ್ಮ ಹಿರಿಯರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಕ್ರೀಡಾಕೂಟಕ್ಕೆ ಸಹಕರಿಸಿ ಬೆಂಬಲ ವ್ಯಕ್ತಪಡಿಸಿ ಯಶಸ್ವಿ ಮಾಡಿದಂಥ ಎಲ್ಲ ಸಮಸ್ತ ದಾವಣಗೆರೆ ಜಿಲ್ಲೆಯ ನೌಕರರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸಿದಂತಹ ಪರಶುರಾಮಣ್ಣವ್ರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಹೋದಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿಗೂ, ಸರ್ಕಾರಿ ನೌಕರರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ನೆಚ್ಚಿನ ಜಿಲ್ಲಾಧ್ಯಕ್ಷರು, ಸದಾ ಹಸನ್ಮುಖಿಗಳು, ಎಲ್ಲರೊಡನಾಡಿಯಾಗಿರ್ತಕ್ಕಂತಹ ಶ್ರೀಯುತ ವೀರೇಶ್ ಎಸ್ ವಡೇನ್ಪುರ್ ಸರ್ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ದಾವಣಗೆರೆ ಜಿಲ್ಲಾ ಮಟ್ಟದ 2024-2025 ಸಾಲಿನ
ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರಂಭದ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸರಳ ಸಜ್ಜನಿಕೆ, ಮೃದು ಸ್ವಭಾವ ಹಾಗೂ ನಗುಮುಖದ ಮುಖ್ಯ ಅತಿಥಿಗಳಾಗಿ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ವಾಣಿಜ್ಯ ತೆರಿಗೆ ಇಲಾಖೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಂಜುನಾಥ್ ಸರ್ ಅವರೇ, ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಹರ್ಷ ಸರ್ ಅವರೇ, ಮೇಡಮ್ ಆಮೇಲೆ ಮಾತಾಡಂತ್ರಿ ದಯವಿಟ್ಟು ಪ್ಲೀಸ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಖಜಾಂಚಿಗಳು ಹಾಗೂ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂತಹ ತಿಪ್ಪೇಸ್ವಾಮಿ ಸರ್ ಅವರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಓಬಳಪ್ಪ ಸರ್ ಅವರೇ, ಜಿಲ್ಲಾ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಹಾಗೂ ಸ್ನೇಹಿತರು ಆಗಿರ್ತಕ್ಕಂಥ ನನ್ನ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಪರಶುರಾಮಪ್ಪ ಸರ್ ಅವರೇ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಕಮರ್ಷಿಯಲ್ ಟ್ಯಾಕ್ಸ್ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಕಮಿಷನರ್ ಆಗಿರ್ತಕ್ಕಂಥ ಆನಂದಗೌಡ್ರ ಸರ್ ಅವರೇ, ಮತ್ತೊಬ್ಬ ಆತ್ಮೀಯರು ಸ್ನೇಹಿತರು ನನ್ನ ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಸರ್ ಅವರೇ, ಚನ್ನಗಿರಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂತಹ ಗಣೇಶ್ ಸರ್ ಅವರೇ, ಕ್ರೀಡಾ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನರೇಶ್ ಸರ್ ಅವರೇ, ರಾಜ್ಯ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮಂಜಮ್ಮ ಮೇಡಮ್ರವರೇ, ಜಿಲ್ಲಾ ಸಂಘದ ಕ್ರೀಡಾ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸುಧಾ ಮೇಡಮ್ರವರೇ, ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಈ ಒಂದು ಕ್ರೀಡೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಈ ಒಂದು ಕ್ರೀಡೆಗೆ ಯಶಸ್ಸನ್ನು ತಂದು ಕೊಟ್ಟಿರ್ತಕ್ಕಂಥ GPT ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮಂಜುನಾಥ್ ಸರ್ ಅವರೇ, ಈ ಒಂದು ಕ್ರೀಡೆಗಳು ನಡಿಬೇಕಾದ್ರೆ ಒಂದು ತೀರ್ಪನ್ನು ಕೊಡಬೇಕಾದ್ರೆ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿರ್ತಕ್ಕಂಥ ಜಿಲ್ಲಾ ಸಂಘದ ದೈಹಿಕ ಶಿಕ್ಷಣ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರವರೇ, ಪ್ರೌಢಶಾಲೆಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಮುಬಾರಕ್ ಸರ್ ಅವರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಕಾಂತಪ್ಪ ಸರ್ ಅವರೇ, ರಾಜ್ಯ ಸಂಘದ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಆತ್ಮೀಯರು ಆಗಿರ್ತಕ್ಕಂತಹ ಶಿವಣ್ಣ ಸರ್ ಅವರೇ, ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಈ ಒಂದು ಕ್ರೀಡೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಕ್ರೀಡೆಗೆ ಯಶಸ್ವಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಲೋಕೇಶ್ ಸರ್ ಅವರೇ ಹಾಗೂ ಗೋವಿಂದ್ ಸರ್ ಅವರೇ, ಈ ಒಂದು ರಾಜ್ಯ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಗಳಿರ್ತಕ್ಕಂಥ ಸೋಮಣ್ಣ ಸರ್ ಅವರೇ, ಜಿಲ್ಲಾ ಸಂಘದ ಉಪಾಧ್ಯಕ್ಷರು ಹಾಗೂ ಕೃಷಿ ಇಲಾಖೆಯ ಉಪ ನಿರ್ದೇಶಕರು ಆಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಸಮಸ್ತ ಎಲ್ಲರದ್ದು ಹೇಳ್ಬೇಕಾ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಬಾಂಧವರೇ, ಓಕೆನಾ ಆತ್ಮೀಯರೇ, ಇಂದಿನ ದಿನ ಹಬ್ಬದ ವಾತಾವರಣ ಅಂತ ಇವತ್ತು ಸರ್ಕಾರಿ ನೌಕರರ ಭವನ ಕಾಣಿಸ್ತಾ ಇದೆ. ಇವತ್ತು ಸರ್ಕಾರಿ ನೌಕರರಿಗೆ ಕ್ರೀಡಾಕೂಟವನ್ನು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆತ್ಮೀಯರೇ, ಇವತ್ತು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು
ಇವತ್ತು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಯಾಕಂದರೆ ಇವತ್ತು ಸರ್ಕಾರಿ ನೌಕರರು ಅತಿ ಹೆಚ್ಚು ಒತ್ತಡದ ಕೆಲಸದಿಂದ ಇವತ್ತು ಬಳಲ್ತಾ ಇದ್ದಾರೆ. ಇವತ್ತು ಅನೇಕ ಕಾಯಿಲೆಗಳು ಸರ್ಕಾರಿ ನೌಕರರಿಗೆ ಕಾಡ್ತಾ ಇದೆ. ಏಕೆಂದರೆ ಸರ್ಕಾರಿ ನೌಕರರು ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಒತ್ತಡದ ನಿವಾರಣೆಗಾಗಿ ಇವತ್ತು ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿ ಒತ್ತಡ ನಿವಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಂಘಟನೆ ಹಾಗೂ ಸರ್ಕಾರ ಮಾಡಬೇಕಾಗಿದೆ. ಇವತ್ತು ಸರ್ಕಾರಿ ನೌಕರರು ಮಿತವಾದ ಆಹಾರವನ್ನು ಸೇವಿಸಿ ಮಿತವಾದ ನಡಿಗೆಗಳನ್ನು ಮಾಡಿ ಜೊತೆಗೆ ತಾವೆಲ್ಲರೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಯಾಕೆಂದರೆ ನಮ್ಮ ಕುಟುಂಬದ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಸಾರ್ವಜನಿಕರ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಭಾಗವಾದರೆ ನಮ್ಮ ಕುಟುಂಬದ ಜವಾಬ್ದಾರಿಯು ಕೂಡ ನಮ್ಮ ಮೇಲಿದೆ. ನಮ್ಮನ್ನು ನಂಬಿಕೊಂಡು ನಮ್ಮ ಕುಟುಂಬ ನಮಗಾಗಿ ಹಂಬಲಿಸ್ತಾ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಹಾಗಾಗಿ ಈ ಕೆಲಸದ ಒತ್ತಡದ ಮಧ್ಯೆ ಕೂಡ ನಾವು ನಮ್ಮ ಆರೋಗ್ಯದ ಕೂಡ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆದ್ಮೇಲೆ ಇವತ್ತು ಸರ್ಕಾರಿ ನೌಕರರು ಕ್ರೀಡಾಕೂಟದಲ್ಲಿ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ತಕ್ಕಂಥವರು ಸಿ ದರ್ಜೆ ನೌಕರರಿರ್ಬೋದು, ಡಿ ದರ್ಜೆ ನೌಕರರಿರ್ಬೋದು, ಬಿ ದರ್ಜೆ ನೌಕರರಿರ್ಬೋದು, ಜೊತೆಗೆ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಅತಿಥಿಗಳು ಕೂಡ ಎ ದರ್ಜೆ ನೌಕರರಿರ್ಬೋದು. ತಮಗೆಲ್ಲ ಒಂದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಇವತ್ತು ಸಿ ದರ್ಜೆ ನೌಕರರು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹೆಸರನ್ನು ಗಳಿಸ್ಬೋದು. IAS ಆಫೀಸರ್ಸ್, IPS ಆಫೀಸರ್ಸ್ ಇವತ್ತು ರಾಜ್ಯ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸಲಿಕ್ಕೆ ಅವಕಾಶ ಇದೆ. ಆದರೆ ನಮ್ಮಂತಹ ಸಿ ದರ್ಜೆ ಮತ್ತು ಡಿ ದರ್ಜೆ ನೌಕರರು ಏನಾದರೂ ನಮ್ಮನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕಾದ್ರೆ ಅದು ಕ್ರೀಡೆಯಿಂದ ಮಾತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಂತಹ ಕ್ರೀಡೆಯಲ್ಲಿ ಇವತ್ತು ತಾವೆಲ್ಲರೂ ಭಾಗವಹಿಸಿದರೆ ಮುಂದಿನ ದಿನಮಾನಗಳಲ್ಲಿ ತಾವು ತಮ್ಮ ಗುರಿಯನ್ನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ತಾವೇನಾದರೂ ಪ್ರಯತ್ನ ಪಟ್ಟಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಮ್ಮನ್ನು ತಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಒಂದು ಉದಾಹರಣೆಯನ್ನು ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದೆ, IPL ಮ್ಯಾಚ್ ಇವತ್ತು ನಡೀತಾ ಇದೆ. ಅದು ಕೂಡ ಒಂದು ಕ್ರೀಡೆ. ಇವತ್ತು ಕ್ರೀಡಾಕೂಟ ಇರೋದ್ರಿಂದ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು IPL ಮ್ಯಾಚ್ನಲ್ಲಿ ಒಬ್ಬ ವ್ಯಕ್ತಿ ಉತ್ತಮವಾದಂಥ ಆಟವನ್ನು ಆಡ್ತಾ ಇದ್ದಾರೆ, ಅದು ವಿರಾಟ್ ಕೊಹ್ಲಿ. ತಮಗೆಲ್ಲ ಗೊತ್ತಿದೆ, ವಿರಾಟ್ ಕೊಹ್ಲಿ ತನ್ನ 19ನೇ ವಯಸ್ಸಿನಲ್ಲಿ ರಣಜಿ ಟ್ರೋಫಿಯನ್ನು ಡೈಲಿಯಲ್ಲಿ ಆಡ್ತಾ ಇದ್ರು. ಅವರ 19ನೇ ವಯಸ್ಸಿನಲ್ಲಿ. ಇದನ್ನು ತಾವು ವಿಕಿಪೀಡಿಯಾದಲ್ಲಿ ಕೂಡ ಟೈಪ್ ಮಾಡಿ ನೋಡ್ಬೋದು. 19ನೇ ವಯಸ್ಸಿನಲ್ಲಿ ವಿರಾಟ್ ಕೊಹ್ಲಿ ರಣಜಿ ಟ್ರೋಫಿ ಆಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅದು ಸೆಮಿಫೈನಲ್ ಪಂದ್ಯ. ಆ ಸೆಮಿಫೈನಲ್ ಪಂದ್ಯವನ್ನು ಗೆಲ್ತಾರೆ. ಗೆದ್ದು ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ 12 ಗಂಟೆ ಆಗುತ್ತೆ. 12 ಗಂಟೆ ಸಂದರ್ಭದಲ್ಲಿ ಆ ಮನೆಯಲ್ಲಿ ಅವರ ತಾಯಿ, ಅವರ ಅಕ್ಕ ಮತ್ತು ಇವರು ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ತಂದೆಗೆ ಸೀರಿಯಸ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಸ್ಪಿಟ್ಲಿಗೆ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಅವರ ತಂದೆ ಮೃತಪಡ್ತಾರೆ, ಮರಣವನ್ನು ಹೊಂತಾರೆ. ನೆಕ್ಸ್ಟ್ ಡೇ ಫೈನಲ್ ಪಂದ್ಯ ಇರುತ್ತೆ. ವಿರಾಟ್ ಕೊಹ್ಲಿಯ ಜೀವನದ ಪ್ರಶ್ನೆ. ನೆಕ್ಸ್ಟ್ ರಣಜಿ ಟ್ರೋಫಿ ಫೈನಲ್ ಪಂದ್ಯ ಇರುತ್ತೆ. ನೆಕ್ಸ್ಟ್ ಡೇ ಅವತ್ತು ಆಡಲೇಬೇಕಾಗಿರುತ್ತೆ. ಮರುದಿನ ನೆಕ್ಸ್ಟ್ ಡೇ ಅವರ ತಂದೆಯ ಶವ ಸಂಸ್ಕಾರ ಕೂಡ ಇರುತ್ತೆ. ಅವರ ತಾಯಿ ಕೇಳ್ತಾರೆ, ಮಗ ನೀನು ಆಟವನ್ನು ಆಡ್ತೀಯಾ ಅಥವಾ ತಂದೆಯ ಶವ ಸಂಸ್ಕಾರದಲ್ಲಿ ಭಾಗಿಯಾಗ್ತೀಯ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ವಿರಾಟ್ ಕೊಹ್ಲಿಯ ಜೀವನದ ಪ್ರಶ್ನೆ ಅವತ್ತು. ವಿರಾಟ್ ಕೊಹ್ಲಿ 5 ರಿಂದ 10 ನಿಮಿಷ ಟೈಮನ್ನು ಕೊಡಮ್ಮ ಅಂತ ಕೇಳ್ತಾರೆ. ತದನಂತರ ಒಂದು ಮಾತನ್ನು ಹೇಳ್ತಾರೆ, ನಾನು ನಮ್ಮ ತಂದೆಯ ಕನಸು
ನಾನು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ಬೇಕಂತ ಹೇಳಿ ಇದೆ, ನನ್ನ ತಂದೆಯ ಆಸೆಯನ್ನು ನಾನು ನೆರವೇರಿಸಬೇಕು, ನಾನು ಆ ಕ್ರೀಡಾಕೂಟದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ಹೇಳ್ತಾರೆ. ಶವ ಸಂಸ್ಕಾರದ ವೇಳೆಯನ್ನು ಬದಲಾವಣೆಯನ್ನು ಮಾಡ್ತಾರೆ. ಆ ಒಂದು ಫೈನಲ್ ಪಂದ್ಯ ಮುಗಿದ ನಂತರ ಅವರ ತಂದೆಯ ಶವ ಸಂಸ್ಕಾರದ ವೇಳೆಯನ್ನು ಬದಲಾವಣೆ ಮಾಡ್ತಾರೆ. ಆತ್ಮೀಯರೇ, ಮರುದಿನ 7-8 ಗಂಟೆಗೆ ಮತ್ತೆ ಅವರು ಹೋಗ್ತಾರೆ. ಅವರ ತಂದೆಯ ಶವವನ್ನು ಇಟ್ಟುಕೊಂಡು ಅವರು ಫೈನಲ್ ಪಂದ್ಯಕ್ಕೆ ಆಡಲಿಕ್ಕೆ ಹೋಗ್ತಾರೆ. ಅವರ ಸ್ನೇಹಿತರು ಮತ್ತು ಜೊತೆಯ ಆಟಗಾರರು ಹೇಳ್ತಾರೆ, ವಿರಾಟ್ ಕೊಹ್ಲಿ ಅವರೇ ಬೇಡ, ನಿಮ್ಮ ತಂದೆಯವರು ಮೃತಪಟ್ಟಿದ್ದಾರೆ, ದಯವಿಟ್ಟು ಶವ ಸಂಸ್ಕಾರದಲ್ಲಿ ಭಾಗಿರಿ ಅಂತೇಳಿ. ಅವ್ರು ಹೇಳ್ತಾರೆ, ನನ್ನ ತಂದೆಯ ಆಶೆ ಇರ್ತಕ್ಕಂಥದ್ದು ನಾನು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಬೇಕು ಅಂತೇಳಿ, ಹಾಗಾಗಿ ನಾನು ಆಡ್ತೇನೆ ಅಂತ ಹೇಳ್ತಾರೆ. ಆ ಪಂದ್ಯದಲ್ಲಿ ಅವರು 87 ರನ್ಗಳನ್ನು ಗಳಿಸಿ LBW ಆಗಿ ಔಟ್ ಆಗಿ ಆ ಪಂದ್ಯವನ್ನು ಗೆಲ್ತಕ್ಕಂಥ ಪ್ರಮುಖ ಪಾತ್ರವನ್ನು ವಹಿಸಿ ಅವತ್ತು ಹೀರೋ ಆಗ್ತಾರೆ ಅವರು, ವಿರಾಟ್ ಕೊಹ್ಲಿ ಅವರು. ಆ ವಿಷಯವನ್ನು ತಿಳಿದುಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಮೋಸ್ಟ್ಲಿ ಅರುಣ್ ಜೇಟ್ಲಿ ರವರು ಅವತ್ತು ಅವರ ಮನೆಗೆ ಭೇಟಿ ಆಗ್ತಾರೆ. ಯಾಕಂದರೆ ಇಂಥ ಒಂದು ಯುವಕ ಇವತ್ತು ಅವರ ತಂದೆಯ ಶವ ಸಂಸ್ಕಾರವನ್ನು ಇಟ್ಟುಕೊಂಡು ಒಂದು ರಣಜಿ ಟ್ರೋಫಿಯನ್ನು ಆಡಲಿಕ್ಕೆ ಬಂದಿದ್ದಾನಂತಂದರೆ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಅವ್ರ ಮನೆಗೆ ಭೇಟಿ ಕೊಟ್ಟು ಆ ತಂದೆಯ ಶವ ಸಂಸ್ಕಾರದಲ್ಲಿ ಕೂಡ ಭಾಗಿಯಾಗಿ ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ಸಂತಾಪ ವ್ಯಕ್ತವನ್ನು ಪಡಿಸ್ತಾರೆ. ಇವತ್ತು ಆ ಒಂದು ಮ್ಯಾಚ್ ಇವತ್ತು ವಿರಾಟ್ ಕೊಹ್ಲಿಗೆ ನ್ಯಾಷನಲ್ ಲೆವೆಲಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಇವತ್ತು ಒಬ್ಬ ಕ್ಯಾಪ್ಟನ್ ಆಗಿ ಹಲವಾರು ಪಂದ್ಯಗಳನ್ನಾಡಿ ನಮ್ಮ ಭಾರತ ದೇಶಕ್ಕೆ ಗೌರವವನ್ನು ಕೊಂಡುಕೊಳ್ತಕ್ಕಂಥ ಕೆಲಸವನ್ನು ಅದು ಕ್ರೀಡೆಯಿಂದ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಗೌರವದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿರಾಟ್ ಕೊಹ್ಲಿಯ ಸಂಪಾದನೆ ತಮಗೆಲ್ಲ ಗೊತ್ತಿರ್ಬೋದು, 450 ಕೋಟಿ ಒಂದು ವರ್ಷಕ್ಕೆ. ಅವರು 350 ಕೋಟಿ ರೂಪಾಯಿಗಳನ್ನು ಜಾಹೀರಾತುಗಳಿಂದ ಪಡೆದುಕೊಳ್ತಾರೆ, 100 ಕೋಟಿ ರೂಪಾಯಿಗಳನ್ನು ಕ್ರೀಡೆಯಿಂದ ಪಡೆದುಕೊಳ್ತಾ ಇದ್ದಾರೆ. ಕೇವಲ ಒಂದು ಟ್ವಿಟ್ಟನ್ನು ಮಾಡಿದರೆ, ಒಂದು ಟ್ವಿಟ್ಟರಲ್ಲಿ ಒಂದು ಮೆಸೇಜನ್ನು ಕಳಿಸಿದರೆ 37 ಕೋಟಿ ರೂಪಾಯಿಗಳು ಅವರಿಗೆ ದೊರೆಯುತ್ತೆ. ಹಾಗಾಗಿ ಇವತ್ತು ನಾನು ನಿಮಗೆ ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಅಂತಂದರೆ, ಕ್ರೀಡೆಗೆ ಎಷ್ಟು ಮಹತ್ವ ಇದೆ. ಇವತ್ತು ನೀವು ಕ್ರೀಡಾಪಟುಗಳಾಗಿ ಇವತ್ತು ಭಾಗವಹಿಸ್ತಾ ಇದ್ದೀರಿ ಅಂದರೆ ಮುಂದೊಂದು ದಿನ ನಿಮಗೂ ಟ್ವಿಟ್ ಮಾಡಿದರೆ 50 ಕೋಟಿಗಳು ಸಿಗ್ಬೋದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ಇಂತಹ ಒಂದು ಕ್ರೀಡೆಯಲ್ಲಿ ತಾವೆಲ್ಲ ಭಾಗವಹಿಸಿ ಈ ಒಂದು ಕ್ರೀಡೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ಈ ಒಂದು ಕ್ರೀಡೆಗೆ ನಮ್ಮ GPT ಸಂಘದ ಶಿಕ್ಷಕರು ನಿನ್ನೆ ಬೆಳಗಿನಿಂದ ಹಿಡಿದು ಇವತ್ತು ಸಂಜೆಯವರು ಕೂಡ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರು ನಮ್ಮ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಬಾಳೆಹಣ್ಣನ್ನು ಕೂಡ ದೇಣಿಗೆಯಾಗಿ ನೀಡಿರ್ತಾರೆ. ಅವ್ರಿಗೂ ಕೂಡ ಆ ಇಲಾಖೆಯ ಸಿಬ್ಬಂದಿ ವರ್ಗವ್ರಿಗೂ ಹಾಗೂ ಅಧಿಕಾರಿ ವರ್ಗವ್ರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಪಶುಸಂಗೋಪನಾ ಇಲಾಖೆಯಿಂದ ಕೂಡ ನಮಗೆ ಈ 3000 ಮೊಟ್ಟೆಗಳನ್ನು ಕೂಡ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕೇವಲ ಕ್ರೀಡಾಕೂಟ, ಸಾಂಸ್ಕೃತಿಕ ಸ್ಪರ್ಧೆಗಳು, ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಇಲ್ಲ. ತಮಗೆಲ್ಲ ಗೊತ್ತಿದೆ, ಈಗಾಗಲೇ ನಾವು 7ನೇ ವೇತನದ ಪರಿಷ್ಕೃತ ವೇತನ ಶ್ರೇಣಿಯ ವೇತನವನ್ನು ಪಡೆದುಕೊಳ್ತಾ ಇದ್ದೇವೆ. ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ಮೊನ್ನೆ ಮೀಟಿಂಗ್ನಲ್ಲಿ, 1 ತಿಂಗಳ ಹಿಂದಿನ ಮೀಟಿಂಗ್ನಲ್ಲಿ ಕೂಡ ನಮ್ಮ ಸನ್ಮಾನ್ಯ ಮೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಸಚಿವ ಸಂಪುಟದ ಸದಸ್ಯರು ಕೂಡ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ಇವಾಗಲೇ ಜಾರಿಗೆ ತಂದಿದ್ದಾರೆ. ಇದೇ ತಿಂಗಳ 21ನೇ ತಾರೀಕಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಇದೆ. ಬೆಂಗಳೂರು ಅರಮನೆ ಬ್ಯಾಂಕ್ವೆಟ್ ಹಾಲಲ್ಲಿ ಕೂಡ ಅವತ್ತು ಲೋಕಾರ್ಪಣೆ ಆಗಿರ್ತಕ್ಕಂಥ ಆ ಕಾರ್ಯಕ್ರಮ ಲೋಕಾರ್ಪಣೆ ಆಗ್ತಾ ಇದೆ. ಜೊತೆಗೆ ಬ್ಯಾಂಕಿನ ಒಂದು ಅಕೌಂಟ್ ಪ್ಯಾಕೇಜನ್ನು ಕೂಡ ನಿನ್ನೆ ರಾಜ್ಯಾಧ್ಯಕ್ಷರು ತಮಗೆ ಹೇಳಿದ್ದಾರೆ. ದಯವಿಟ್ಟು ತಮಗೆ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನ್ಯ ರಾಜ್ಯಾಧ್ಯಕ್ಷರು ಚುನಾವಣೆ ಮುಂಚಿತವಾಗಿ ತಮಗೆಲ್ಲ ಒಂದು ಮಾತನ್ನು ಕೊಟ್ಟಿದ್ರು. ಸರ್ಕಾರಿ ನೌಕರರು ಏನಾದರೂ ಅವಘಡದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಮೃತಪಟ್ಟರೆ
75 ಲಕ್ಷದಿಂದ 1,80,00,000 ರೂಪಾಯಿ ಇನ್ಸೂರೆನ್ಸನ್ನು ಕೊಡಲಿಕ್ಕೆ ಒಂದು ಪ್ಯಾಕೇಜನ್ನು ನಾನು ಮಂಜೂರು ಮಾಡಿಸ್ಕೊಡ್ತೇನೆ ಅಂತ ಹೇಳಿದರು. ಈಗಾಗಲೇ ತಮಗೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ತಾವೆಲ್ಲ ನೋಡಿದ್ದೀರಿ. ಆ ಒಂದು ನಮೂನೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ತಮಗೆ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ ದಿನ ಕೊಪ್ಪಳದಲ್ಲಿ ಒಬ್ಬ ಪೊಲೀಸ್ ಪೊಲೀಸ್ ಪೆದೆ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮೃತಪಡ್ತಾರೆ. ಮರುದಿನ SBI ಬ್ಯಾಂಕ್ನವರು ನೆಕ್ಸ್ಟ್ ಡೇ ಅವರ ಕುಟುಂಬಕ್ಕೆ 75 ಲಕ್ಷ ಇನ್ಸೂರೆನ್ಸನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದಯವಿಟ್ಟು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಈ ಜೀವ ನೀರಿನ ಮೇಲಿರ್ತಕ್ಕಂಥ ಗುಳ್ಳೆ ಹಾಗೆ ನಮ್ಮ ಕುಟುಂಬದವರನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ದಯವಿಟ್ಟು ಯಾರ್ಯಾರು ಸ್ಯಾಲ್ರಿ ಅಕೌಂಟನ್ನು ಪ್ಯಾಕೇಜ್ ಅಕೌಂಟಾಗಿ ಪರಿವರ್ತನೆ ಮಾಡಿಕೊಂಡಿಲ್ಲ, ನಾಳೆ ದಿನದಿಂದ ಕೂಡ ತಾವೆಲ್ಲರೂ ಆ ಒಂದು ಪ್ಯಾಕೇಜ್ ಅಕೌಂಟನ್ನು ಪರಿವರ್ತನೆಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡಿರಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾವೆಲ್ಲರೂ ಕಾತುರದಿಂದ ಕಾಯ್ತಕ್ಕಂತಹ NPS ಅನ್ನು ಹೋಗಲಾಡಿಸಿ OPS ಅನ್ನು ಜಾರಿಗೆ ಮಾಡ್ತಕ್ಕಂಥ ಜವಾಬ್ದಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮೇಲೆ ಇದೆ, ನೌಕರ ಸಂಘದ ಮೇಲಿದೆ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗಾಗಲೇ ಅಜ್ಜುಮ್ ಪರ್ವೇಜ್ ಅವರ ನೇತೃತ್ವದಲ್ಲಿ 5 ಜನ ಸಮಿತಿಯವರು ಈಗಾಗಲೇ ಎಲ್ಲಿ ಯಾವ ರಾಜ್ಯದಲ್ಲಿ NPS ಅನ್ನು ಹೋಗಲಾಡಿಸಿ OPS ಅನ್ನು ಜಾರಿಗೆ ಮಾಡಿದ್ದಾರೆ ಅಲ್ಲಿ ಅಧ್ಯಯನವನ್ನು ಮಾಡಿ ವರದಿಯನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಇದೇ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ಮಾಡ್ತಾರೆ. ಆ ವರದಿ ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜವಾಬ್ದಾರಿ ಹೆಚ್ಚಿದೆ. ಈ ಮುಂದಿನ ದಿನಮಾನಗಳಲ್ಲಿ NPS ಅನ್ನು ಹೋಗಲಾಡಿಸಿ OPS ಅನ್ನು ಜಾರಿಗೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಜಿಲ್ಲಾ ಸಂಘ ಮತ್ತು ತಾಲೂಕಾ ಸಂಘ, ರಾಜ್ಯ ಸಂಘದ ಮೇಲೆ ಇದೆ. ಆ ಕೆಲಸವನ್ನು ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡೇ ಮಾಡುತ್ತೆ ಎಂಬ ಈ ಒಂದು ಭರವಸೆಯನ್ನು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಕೊಡ್ತಾ, ಈ ಒಂದು ಕ್ರೀಡಾಂಗಣದಲ್ಲಿ ನಿನ್ನೆಯ ದಿನ T-ಶರ್ಟ್ ವಿಚಾರದಲ್ಲಿ ಹಲವಾರು ನೌಕರರು ನನಗೆ ದೂರನ್ನು ಸಲ್ಲಿಸಿದ್ದೀರಿ. ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನಾವು ತಂದಿರತಕ್ಕಂತಹ 1600ರಿಂದ 1800 T-ಶರ್ಟ್ಗಳು ಅದು ಹೇಗೆ ಖಾಲಿ ಆಯಿತು ಅಂತೇಳಿ ನನಗಂತೂ ದೇವಣಿಗೆ ಗೊತ್ತಿಲ್ಲ. ಅದು ಖಾಲಿ ಆಯಿತು. ಆದರೆ ಆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಕೇವಲ 600ರಿಂದ 800 ಜನ. ಆದರೆ ಆ ಸರ್ಕಾರಿ ನೌಕರರು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು 1800 T-ಶರ್ಟ್ಗಳು ಖಾಲಿ ಆಗ್ತವೆ. ಇವತ್ತು 500ರಿಂದ 600 ಜನಗಳು ಕೇವಲ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವೇ ಆಗ್ತೇವೆ ಅಂತಂತಂದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಸಂದರ್ಭ. ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಇಂಥ ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಅತಿಯಾಗಿ ಸ್ವಲ್ಪ ಜಾಸ್ತಿ ಮಾತಾಡಿದೆ ಇವತ್ತು. ಯಾಕಂದರೆ ಎಲ್ಲ ವಿಚಾರಗಳನ್ನು ಕೂಡ ತಮ್ಮ ಎದುರಿಗೆ ಪ್ರಸ್ತಾಪವನ್ನು ಮಾಡಬೇಕಾಗಿತ್ತು. ಅನ್ಯಥಾ ಭಾವಿಸ್ಬೇಡಿ. ನನ್ನ ಬೇಡಿಕೆ ಇಷ್ಟೇ. ಈಗ ಪ್ರತಿ ತಾಲೂಕಿನಿಂದ ಬಂದಿರತಕ್ಕಂಥ ನೌಕರರು ಏನು ಎಂಟ್ರಿ ಆಗಿರ್ತಾರೆ, ಆ ತಾಲೂಕಿನವರಿಗೆ ಯಾವ ನೌಕರರು ಎಂಟ್ರಿ ಆಗಿದ್ದಾರೆ, ಅವ್ರು ಎಷ್ಟು ಜನ ಎಂಟ್ರಿ ಆಗಿದ್ದಾರೆ ಅಷ್ಟು ಜನಕ್ಕೆ ಆ ತಾಲೂಕಿನ ಸಂಘಟನೆಗೆ ಅಷ್ಟು T-ಶರ್ಟು, ಕ್ಯಾಪು, ಓವಡಿಯನ್ನು ಕೊಟ್ಟರೆ ಕೆಲಸ ಭಾಳ ಸಲೀಸಾಗ್ತದೆ ಅಂತೇಳಿ ನಾನು ಒಬ್ಬ ನಿರ್ದೇಶಕನಾಗಿ ಇಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವರ ಸಲಹೆಯನ್ನು ಕೂಡ ನಾವು ಸ್ವೀಕರಣೆ ಮಾಡೋಣ. ಜೊತೆಗೆ ದಯವಿಟ್ಟು KA 17 ಮತ್ತು MP 4269 ಮಾರುತಿ ಸುಜುಕಿ ಗಾಡಿ ಯಾರ್ದು ಕಾರು, KA 17 MP 4269 ಮಾರುತಿ ಸುಜುಕಿ, ಆ ಕಾರನ್ನು ದಯವಿಟ್ಟು ತೆಗೆದ್ರಿ. ಯಾರೋ ಅರ್ಜೆಂಟಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು 2 ದಿನದ ಒಂದು ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ತಾವೆಲ್ಲರೂ ಸಹಕಾರವನ್ನು ನೀಡಿ ಉತ್ತಮವಾದಂಥ ಪ್ರದರ್ಶನವನ್ನು ನೀಡಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಕೂಡ ಉತ್ತಮವಾದಂಥ ಆಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡುತ್ತೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ, ಮುಂದಿನ ದಿನಮಾನಗಳಲ್ಲಿ ಸೋತಿರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಕ್ರೀಡಕ್ಕೂ ಎದೆಗುಂತಕ್ಕಂಥ ಕೆಲಸ ಬೇಡ. ಮತ್ತೆ ಕ್ರೀಡಾಕೂಟಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು ಆಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡುತ್ತೆ. ಆ ಒಂದು ಆಯೋಜನೆಯಲ್ಲಿ ತಾವು ಕೂಡ ಪಾಲ್ಗೊಂಡು ಮುಂದಿನ ದಿನಮಾನಗಳಲ್ಲಿ ತಾವು ಕೂಡ ಟ್ರೋಫಿಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಎಂಬ ಮಾತನ್ನು ಕೂಡ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಹಕ್ಕಿಗಳು ಬಾನಂಚಿನಲ್ಲಿ ಹಾಡಿದರೆ ಚಂದ, ಮಕ್ಕಳು ನಮ್ಮೆಲ್ಲರ ಮುಂದೆ ಆಟ ಆಡಿದರೆ ಚಂದ. ನಮ್ಮ ಜಿಲ್ಲಾಧ್ಯಕ್ಷರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿದರೆ ಅದು ಇನ್ನೂ ಆನಂದ ಅಂತ ಹೇಳ್ತಾ
ತಮ್ಮೆಲ್ಲರ ನಗು ತುಂಬ ಸ್ಫೂರ್ತಿದಾಯಕ. ಅವ್ರು ಲೆಕ್ಚರರ್ ಆಗಬೇಕಾಯ್ತು, ಮಿಸ್ ಆಗಿ PW ಡಿಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಸಮಯ ಭಾಳ ಸಾಲದು ಅಂತ ರಾಜ್ಯಾಧ್ಯಕ್ಷರಿಗೆ ಕಾಂಪಿಟೇಷನ್ ಮಾಡ್ತಾರೆ ಭಾಷಣ ಮಾಡೋದ್ರಾಗೆ ಅಂತ ಹೇಳ್ತಾ, ನಾನು ಸನ್ಮಾನ್ಯ DC ಸಾಹೇಬ್ರನ್ನ ವಿನಂತಿ ಮಾಡ್ತಾ ಇದ್ದೀನಿ, ತಾವು ದಯಮಾಡಿ ಬರಬೇಕು, ವೇದಿಕೆಯನ್ನು ಬಳಸ್ಕೊಂಡು ನಮ್ಮೆಲ್ಲ ನೌಕರನ್ನ ಉದ್ದೇಶಿಸಿ ಸ್ಫೂರ್ತಿದಾಯಕ ಮಾತುಗಳನ್ನ ಆಡಬೇಕು, ನಮ್ಮೆಲ್ಲರಲ್ಲೂ ಕೂಡ ಒಂದು ಉತ್ಸಾಹದ ಚಿಲುಮೆಯನ್ನು ಚಿಮ್ಮಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ ಸರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಈ ಒಂದು ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರು, ದಾವಣಗೆರೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಕ್ರಿಯಾಶೀಲ ಆತ್ಮೀಯ ಮಿತ್ರರು ಆದಂತಹ ವೀರೇಶ್ ಒಡನಾಪ್ರವರವರೇ, ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಉಪಾಧ್ಯಕ್ಷರುಗಳೇ, ಗೌರವಾಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ನಿರ್ದೇಶಕರೇ, ಕಾರ್ಯದರ್ಶಿಗಳೇ, ಜಂಟಿ ಕಾರ್ಯದರ್ಶಿಗಳೇ, ಎಲ್ಲ ದಯಮಾಡಿ ಯಾರೂ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಸಮಯ ಇದು. ನಾನು ಜಾಸ್ತಿ ಸಮಯ ತಗೊಂಡ್ರೆ ನಿಮಗೆ ಬೋರ್ ಆಗುತ್ತೆ. ಅದರಿಂದ ಎಲ್ಲ ಗಣ್ಯರೇ ಮತ್ತು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ನೆರೆದಿರುವ ನನ್ನ ಎಲ್ಲ ಸಹೋದರ ಸಹೋದರಿ ಮಿತ್ರರೇ, ನೌಕರ ಮಿತ್ರರೇ, ಆತ್ಮೀಯರೇ, ಕೊನೆವರೆಗೂ ಬಹುಶಃ ಕೇಳಿಸ್ತಾ ಇದೆಯಾ? ಪ್ರಾರಂಭದಲ್ಲಿ ನನ್ನ ಸ್ವಾಗತ ಮಾಡುವಾಗ ಮಿತ್ರರು ಹೇಳಿದ್ರು ತುಂಬ ಉತ್ತಮ ವಾಗ್ಮಿಗಳು ಅಂತ. ಸರ್, ಖಂಡಿತ ನಿಮ್ಮ ಪ್ರಶಂಸೆಗೆ ನಾನು ಆಭಾರಿ. ಆದರೆ ಅವ್ರು ಹೇಳ್ಕೊಳ್ಳೋಷ್ಟು ವಾಗ್ಮಿಗಳಲ್ಲ. ಯಾಕೆಂದರೆ ನಿಮಗೆಲ್ಲ ಒಂದು ಕಡೆ ಬೋರ್ ಆಗ್ತಾ ಇರ್ಬೋದು, ಏನಪ್ಪ ಮೈಕ್ ಇಟ್ಕೊಬಿಟ್ರು ಸಾಹೇಬರು ಗಂಟೆಗಟ್ಟಲೆ ಮಾತಾಡ್ಬೋದು DC ಅವರು ಅಂತ. ಖಂಡಿತ ಇಲ್ಲ. ಒಂದು ವಿಚಾರ ಬಹುಶಃ ತಮಗೆಲ್ಲ ಗೊತ್ತಿದೆ, ಈ ಹಿಂದೆ ನಮಗೆ 24 ಗಂಟೆಗಳ ಸಮಯ ಒಂದು ದಿವಸಕ್ಕೆ ಅಲ್ವಾ? ಅದರಲ್ಲಿ 8 ಗಂಟೆಗಳ ಕಾಲ ಕೆಲಸ, 8 ಗಂಟೆಗಳ ಕಾಲ ನಿದ್ರೆ, ಇನ್ನು 8 ಗಂಟೆಗಳ ಕಾಲ ಎಲ್ಲ ಕ್ರೀಡೆ, ಊಟ, ಪಾಠ, ಸಂಬಂಧಿಕರ ಜೊತೆ ಒಡನಾಟ, ಸ್ನೇಹಿತರ ಜೊತೆ ಅರಟೆ, ಇವೆಲ್ಲ 8 ಗಂಟೆಗಳ ಕಾಲ. 24 ಗಂಟೆಗಳು ಮುಗ್ದೋಗ್ತಿತ್ತು. ಆದರೆ ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಸರ್ಕಾರಿ ನೌಕರರದು ಬಹುಶಃ 24 ಗಂಟೆಗಳ ಕಾಲ ಕೆಲಸನೇ ಅಲ್ವಾ? ನಾವು ಹೇಳ್ಕೊಳ್ಳೋಕ್ಕೆ ನಮಗೆ 10 ಗಂಟೆಯಿಂದ 5:30ವರೆಗೂ ಸರ್ಕಾರಿ ಕಚೇರಿ ಕೆಲಸದ ಸಮಯ ಅಂತ ಹೇಳ್ತೀವಿ. ಆದರೆ ಇವತ್ತು ಯಾರು 10 ಗಂಟೆಗೆ ಹೋಗಿ 5:30ಗೆ ಕರೆಕ್ಟಾಗಿ ಮನೆಗೆ ಬರೋಕ್ಕಾಗ್ತಾ ಇದೆಯಾ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಸರ್ಕಾರದ ಒತ್ತಡದಲ್ಲಿ, ನಾವು ಆ ಕೆಲಸದ ಒತ್ತಡದಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ. ಬೆಳಗ್ಗೆ ನಾವು 10 ಗಂಟೆಗೆ ಕೆಲಸಕ್ಕೆ ಹೋದರೆ ಬಹುಶಃ ಮನೆಗೆ ಬರ್ತಕ್ಕಂಥದ್ದು ರಾತ್ರಿ 9 ಗಂಟೆ 10 ಗಂಟೆ ಇವತ್ತು ಆಗ್ತಾ ಇದೆ. ಅದ್ರ ಜೊತೆಗೆ ಅಷ್ಟಕ್ಕೆ ಸೀಮಿತವಾಗಿರುತ್ತಾ ಸರ್? ಖಂಡಿತ ಇಲ್ಲ. ನಮ್ಮ ಆನಂದಗೌಡರು ಕೂತಿದ್ದಾರೆ, ಕೇಳಿಬೇಕಾದ್ರೆ ನಮ್ಮ ಇಲಾಖೆ ಅಂತೂ 24 ಅವರ್ಸ್ ಕೆಲಸ ಮಾಡ್ತಾನೇ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಮನೆಗೆ ಬಂದ ಮೇಲೂ ಕೂಡ ಒತ್ತಡ. ಏನು ಒತ್ತಡ ನಮಗೆ? ನಾಳೆ ಏನು ಮಾಡಬೇಕು, ನಾಳೆ ಯಾವ ಫೈಲ್ ಪುಟಪ್ ಮಾಡಬೇಕು, ಅಥವಾ ನಾಳೆ ಕಲೆಕ್ಷನ್ ಎಷ್ಟು ಕೊಡಬೇಕು, ನಾವು ನಮ್ಮ ಟಾರ್ಗೆಟ್ ರೀಚ್ ಆಗೋಕ್ಕಾಗುತ್ತಾ ಅಂತ ಹೇಳಿ ರಾತ್ರಿಯೆಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳಿದ್ದು, ನಾವು ಸರ್ಕಾರಿ ನೌಕರರು 24 ಗಂಟೆಗಳ ಕಾಲ ಯಾವಾಗಲೂ ಕೂಡ ಸೇವೆಯಲ್ಲಿ ಇರ್ತೀವಿ. ಅಂದರೆ ಇದು ಒಂದು ಕಡೆ ಹೆಮ್ಮೆಯ ವಿಚಾರ ಹೌದು, ಇನ್ನೊಂದು ಕಡೆ ನಮ್ಮ ಆರೋಗ್ಯದ ಮೇಲೆ ಇದು ಪರಿಣಾಮವನ್ನು ಕೂಡ ಬೀರ್ತದೆ. ಮಿತ್ರರೇ, ನಾವು ಅಂಕಿಅಂಶಗಳನ್ನ ನೋಡೋದಾದರೆ ನಮಗೆಲ್ಲ 60 ವರ್ಷಕ್ಕೆ ರಿಟೈರ್ಮೆಂಟ್ ಅಲ್ವಾ? 60 ವರ್ಷಕ್ಕೆ ರಿಟೈರ್ಮೆಂಟು. ಒಬ್ಬ ಸರ್ಕಾರಿ ನೌಕರ ಅಥವಾ ಅಧಿಕಾರಿ 60 ವರ್ಷಗಳ ಕಾಲ ದೀರ್ಘ ಸೇವೆ ಮಾಡಿ ರಿಟೈರ್ಡ್ ಆಗಿ ಮನೆಗೆ ಹೋಗಿ 2 ವರ್ಷ 3 ವರ್ಷದೊಳಗಡೆ ಹೃದಯಾಘಾತಕ್ಕೆ ಈಡಾಗ್ತಕ್ಕಂಥ ಪ್ರಕರಣಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ನೀವು ಗಮನಿಸಿರ್ಬೋದು. ಏನೋ ಸರ್ಕಾರಿ ನಾವು ಒತ್ತಡದಲ್ಲಿ ಕೆಲಸ ಮಾಡಿಬಿಡ್ತೀವಿ, ಆದರೆ ನಾವು ನಿವೃತ್ತಿ ಹೊಂದಿದ ನಂತರ 62-63 ವರ್ಷಕ್ಕೆ ಹೃದಯಾಘಾತಕ್ಕೆ ತುತ್ತಾಗೋದು, ಅನಾರೋಗ್ಯಕ್ಕೆ ತುತ್ತಾಗೋದು ಹೆಚ್ಚು ಘಟನೆಗಳನ್ನು ನಾವು ಗಮನಿಸಿರ್ಬೋದು. ಬೇರೆ ಪ್ರೊಫೆಷನ್ ಅಂತ ಏನು ಹೇಳ್ತೀವಿ, ನಾನು ಎಲ್ಲ ಪ್ರೊಫೆಷನ್ಗೂ ಕೂಡ ಗೌರವ ಇದೆ. ವಕೀಲ ವೃತ್ತಿ ಆಗ್ಬೋದು, ಡಾಕ್ಟರ್ ವೃತ್ತಿ ಆಗ್ಬೋದು, ಅಥವಾ ಬೇರೆ ಖಾಸಗಿ ವೃತ್ತಿಗಳಲ್ಲೂ ಕೂಡ ಒತ್ತಡ ಇದ್ದರೂ ಕೂಡ ಅವರಿಗೆ ಸ್ವಾತಂತ್ರ್ಯ ಇರುತ್ತೆ. ಒತ್ತಡ ಇದ್ದರೂ ಕೂಡ ಅವರು ಅವರ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ, ಅವರ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇರುತ್ತೆ. ಬಹುಶಃ ನೋಡಿ, ನೀವು 80-90 ವರ್ಷಗಳ ಕಾಲ ಆರಾಮಾಗಿ ಅವರು ಇರ್ತಾರೆ. ಆದರೆ ಸರ್ಕಾರಿ ನೌಕರರು ಆ ನಿಟ್ಟಿನಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂತಂದರೆ ಸರ್ಕಾರಿ ನೌಕರರ ಮೇಲೆ ನಮಗಾಗ್ತಾ ಇರೋ ಒತ್ತಡ ಮಿತ್ರರೇ. ಈ ರೀತಿ ಒತ್ತಡಗಳನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಎಲ್ಲೋ ಒಂದು ಕಡೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಬೇಕು. ದೈಹಿಕವಾಗಿ ನಮಗೆ ಆರೋಗ್ಯ ಬೇಕು ಅನ್ನೋದಾದರೆ
ನಾವು ಈ ರೀತಿಯ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು. ಅದೇ ರೀತಿ ಸಂಘ ಸಂಸ್ಥೆಗಳು ಸಹ ಕ್ರೀಡೆಯನ್ನು ಆಯೋಜನೆ ಮಾಡಬೇಕು. ಎಲ್ಲಿ ನಾವು ಕ್ರೀಡೆಯಲ್ಲಿ ಭಾಗವಹಿಸ್ತೀವೋ ಅಲ್ಲಿ ನಮ್ಮ ದೈಹಿಕತೆ ಅಂದರೆ ದೈಹಿಕವಾಗಿ ನಾವು ಆರೋಗ್ಯವಾಗಿರ್ತೀವಿ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಏನು ನಡೆಸ್ತಾ ಇದ್ದಾರೆ ಅದು ಕೂಡ ಬೇಕು ನಮಗೆ. ಇವತ್ತು ಖಾಸಗಿ ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ 2 ಲಕ್ಷ 3 ಲಕ್ಷ ಸಂಬಳ ಕೊಡ್ತಾರೆ, ಅವ್ರಿಗೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡಿಸ್ತಾರೆ. ಆದರೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಎಲ್ಲ ಬಹುತೇಕ ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಹೆಲ್ತ್ ಜಿಮ್ ಅಂತ ಇರುತ್ತೆ ಅಥವಾ ಹೆಲ್ತ್ ಕ್ಲಬ್ ಅಂತ ಇರುತ್ತೆ, ಅಥವಾ ಅಲ್ಲಿ ವಾಕ್ ಮಾಡಲಿಕ್ಕೆ ಒಂದು ಪಾರ್ಕ್ ಪ್ರೊವೈಡ್ ಮಾಡಿರ್ತಾರೆ. ಅದು ತುಂಬ ಸೌಲಭ್ಯಗಳನ್ನು ಹೆಚ್ಚಿಗೆ ಮಾಡಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರಿ ನೌಕರರು ಅಂದ ತಕ್ಷಣ ವಿ ಆರ್ ಸರ್ವೆಂಟು, ನಾವು ಸೇವಕರು. ಬಟ್ ಇವತ್ತು ಎಲ್ಲಾಗಿದೆ ಅದು, ಎಲ್ಲೋ ಒಂದು ಕಡೆ ಅದು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದಾದರೆ ವಿ ಆರ್ ಸ್ಲೇವರ್ ಅನ್ನೋ ಕಡೆಗೆ ಹೋಗ್ತಾ ಇದೆ. ಬಟ್ ಅದು ಎಲ್ಲೂ ಹೋಗಬಾರ್ದು. ನಾವು ಸರ್ಕಾರಿ ಸರ್ವೆಂಟ್ಸ್ ಅಂತಂದರೆ ಈ ದೇಶದ ಸೇವಕರು. ಈ ದೇಶಕ್ಕೋಸ್ಕರ ನಾವು ಸರ್ಕಾರದ ನೌಕರರಾಗಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇರ್ತೀವಿ ಅನ್ನೋ ಭಾವನೆಗಳನ್ನ ನಾವು ಇಟ್ಕೋಬೇಕು ಆತ್ಮೀಯರೇ. ಯಾಕೆಂತಂದರೆ ಇವತ್ತು ಎಷ್ಟೋ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಆ ಕೆಲಸದ ಒತ್ತಡ ನಮಗೆ ಕಡಿಮೆ ಆಗಬೇಕು ಅಂತಂದರೆ ಇವತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗ್ಬೋದು ಅಥವಾ ಹಲವಾರು ನಮ್ಮ ಸಂಘ ಸಂಸ್ಥೆಗಳಾಗ್ಬೋದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರಿಗೆ ಏನೆಲ್ಲ ಸೌಲಭ್ಯಗಳು ಬೇಕು, ನಿಮಗೆ NPS ಇಂದ ಏನು ಇವತ್ತು NPS ಇಂದ ನಮಗೆ OPS ಆಗಬೇಕು ಅನ್ನೋ ವಿಚಾರ ಆಗ್ಬೋದು, ಅಥವಾ ಆರೋಗ್ಯ ಸಂಜೀವಿನಿ ಯೋಜನೆ ಆಗ್ಬೋದು, ಹಲವಾರು ಸೌಲಭ್ಯಗಳನ್ನು ತರುವಲ್ಲಿ ನಮ್ಮ ವೇತನಗಳ ಬದಲಾವಣೆಗಳು ಮಾಡಲಿ ಅವರು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಅವ್ರಿಗೆ ಬೆಂಬಲವನ್ನು ಕೊಡಬೇಕು. ಏನಪ್ಪ ಇದು ಕ್ರೀಡಾಕೂಟದಲ್ಲಿ ಸಾರು ಬೇರೆ ವಿಚಾರ ಹೇಳಿದ್ರು ಅಂತ ಅಲ್ಲ, ಯಾಕೆಂದರೆ ಎಲ್ಲಕ್ಕೊಂದು ಕಡೆ ಕನೆಕ್ಟ್ ಆಗಿದೆ. ಇನ್ನು ಕ್ರೀಡೆ ವಿಚಾರ ಬಂದಾಗ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ, ಎಲ್ಲರೂ ಕೂಡ ಗೆಲುವು ಆಗಿದೆಯಲ್ವಾ? ಎಲ್ರಿಗೂ ಗೆಲುವಾಗಿದೆ. ಆದರೆ ಇಲ್ಲಿ ಸೋಲು ಗೆಲುವು ಅನ್ನೋ ಪದ ನಾನು ಹೇಳೋದಾದರೆ ಎಲ್ಲರೂ ಗೆಲುವೆ, ಯಾರೂ ಸೋತಿಲ್ಲ. ಸೋಲು ಅನ್ನೋದು ನಮಗೆ ಬೇಡ. ನೀವು ಭಾಗವಹಿಸಿದ್ದಕ್ಕೆ ನಾವು ಗೆದ್ದಿರೋದು, ನಿಮ್ಮ ಸಹೋದ್ಯೋಗಿಗಳನ್ನು ಗೆಲ್ಲಿಸಿರೋದು ನೀವು. ಆ ಗೆಲುವು ನಿಮಗೆ ಸಲ್ಲಬೇಕು. ಭಾಗವಹಿಸೋಕ್ಕೇನೆ ಒಂದು ಗೆಲುವು, ಸೋಲು ಅನ್ನೋ ಪದ ಬೇಡ. ನಮಗೆ ಗೆಲುವು ಆಗಲಿಲ್ಲ ಅಂತ ಹೇಳೋಣ, ಆದರೆ ಸೋಲು ಅನ್ನೋ ಪದನ ನಾವೆಲ್ಲೂ ಒಪ್ಕೋಬಾರ್ದು. ಯಾಕೆಂದ್ರೆ ನಮ್ಗೆ ಹಿನ್ನಡೆ ಆಗಿದೆ. ನಾಳೆ ದಿವಸ ನಾವು ಗೆಲ್ಬೋದು, ನಾಳೆ ದಿವಸ ನಾವು ಅಲ್ಲಿ ಆಯ್ಕೆ ಆಗ್ಬೋದು. ಬಟ್ ಯಾರು ಆಯ್ಕೆ ಆಗಿರ್ತಾರೆ ಅಂತಿಮವಾಗಿ? ಬೇರೆ ಯಾರೋ ಬಂದು ಇಲ್ಲಿ ಆಯ್ಕೆ ಆಗಿರಲ್ಲ, ಬೇರೆ ಯಾರೋ ಬಂದು ಒಂದು ಗೆಲುವನ್ನ ಸಾಧಿಸಿರಲ್ಲ. ಸಾಧಿಸಿರ್ತಕ್ಕಂಥವರೆಲ್ಲ ನಮ್ಮವರೇ ಆಗಿರ್ತಾರೆ, ನಮ್ಮ ಸಹೋದ್ಯೋಗಿಗಳೇ ಆಗಿರ್ತಾರೆ. ಇದನ್ನು ಒಂದು ಕ್ರೀಡಾ ಸ್ಫೂರ್ತಿಯನ್ನು ಅಂದರೆ ಕ್ರೀಡಾ ಸ್ಪಿರಿಟಾಗಿ ತೊಗೋಬೇಕು ನಾವು. ಎಲ್ಲೂ ಕೂಡ ಅದು ಎಲ್ಲೂ ಕೂಡ ಒಂದು ವಿಕೃತಕ್ಕೆ ಕಾರಣವಾಗಬಾರ್ದು. ನಾನು ಎಷ್ಟು ಸಕ್ರಿಯವಾಗಿ ಭಾಗವಹಿಸ್ತಿರ್ತಕ್ಕಂಥ ಒಂದು ಉದಾಹರಣೆ ಹೇಳೋದಾದರೆ, ಬಹುಶಃ ನಿಮ್ಮ ಅಧ್ಯಕ್ಷರು ಅಂದರೆ ನಮ್ಮ ಅಧ್ಯಕ್ಷರು ವಡನಾಪುರ ಸರ್ ಕೂಡ ಬಹಳ ಸಕ್ರಿಯವಾಗಿ ಬ್ಯಾಡ್ಮಿಂಟನ್ ಆಡಿದ್ರು. ನಾನು ಕೂಡ ಲೈವಾಗಿ ನೋಡಿದೆ. ಅಲ್ಲಿ ಅವರು ಒಂದು ಕಡೆ ಅವರ ಸಹೋದ್ಯೋಗಿಗಳು ಗೆದ್ದರು, ನಾನು ಸರ್ ಸೋತರು ಅಂತ ಹೇಳಲ್ಲ, ಆದರೆ ಮ್ಯಾಚನ್ನು ಬಿಟ್ಕೊಟ್ರು. ಅವ್ರಿಗೆ ಎಲ್ಲಿ ಅನ್ನೋ ಒಂದು ಕ್ರೀಡಾ ಸ್ಫೂರ್ತಿ ಇದೆಯಲ್ಲ, ಅವ್ರು ಬಿಟ್ಕೊಟ್ಟಂಥ ಮ್ಯಾಚು ಅವ್ರು ಗೆದ್ದರು. ನಾವು ಆ ರೀತಿ ತೊಗೊಳ್ಬೇಕು ಅದನ್ನು. ಇವತ್ತು ನಾವು ಸೋತೋ ಅವ್ರು ಗೆದ್ದರು ಅನ್ನೋದಲ್ಲ, ನಮ್ಮ ಸಹೋದ್ಯೋಗಿಗಳಿಗೆ ನಾವು ಬಿಟ್ಕೊಟ್ವಿ ಅನ್ನೋದು ಹೇಳಬೇಕು. ಹಾಗೆ ನೀವೆಲ್ಲರೂ ಇಲ್ಲಿ ಗೆದ್ದವ್ರು ಬಂದಿದ್ದೀರಾ. ಅದೇ ರೀತಿ ನಿಮ್ಮ ವಿರುದ್ಧ ಪರಾಜಯಗೊಂಡಂಥವ್ರು ಇದ್ದಾರೆ, ಅವರು ಕೂಡ ಸೋತವರಲ್ಲ, ಅವರು ನಮ್ಮನ್ನು ಗೆಲ್ಲಿಸ್ತವರು, ಅವರು ಕೂಡ ವಿಜಯಿಗಳು. ಅಂಥವ್ರಿಗೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಮಾಡಬೇಕು. ಆ ನಿಟ್ಟಿನಲ್ಲಿ ಕ್ರೀಡೆಯಲ್ಲಿ ಈ ರೀತಿ ನಡೀತಾ ಇರಬೇಕು ಸರ್. ನನ್ನ ಒಂದು ಅನಿಸಿಕೆ ಅಥವಾ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಈ ರೀತಿಯ ಕ್ರೀಡಾ ಚಟುವಟಿಕೆಗಳು ಎಲ್ಲ ಕಡೆಯೂ ಕೂಡ ತುಂಬ ಸಕ್ರಿಯವಾಗಿ ನಡೀಬೇಕು. ವರ್ಷಕ್ಕೆ ಬಹುಶಃ ವಾರ್ಷಿಕವಾಗಿ ಏನು ನಾವೀಗ ಒಂದು ಕ್ರೀಡಾಕೂಟವನ್ನು ಮಾಡ್ತೀವಿ, ಅದನ್ನು ನಾವು ಈಗ ಒಂದೊಂದು ಕ್ರೀಡಾಕೂಟ ಮಾಡ್ತೀವಿ. ನೆನೆ ಕಬಡ್ಡಿ ಆಡೋರು ನೋಡಿದೆ, ಖೋ ಖೋ ಆಡೋರು ನೋಡಿದೆ, ವಾಲಿಬಾಲ್ ಆಡೋರನ್ನ ನೋಡಿದೆ, ರನ್ನಿಂಗ್ ಮಾಡೋರನ್ನ ನೋಡಿದೆ, ಕ್ರಿಕೆಟ್ ಆಡ್ಬೋದು. ಸರ್ ಅಧ್ಯಕ್ಷರು ದಯಮಾಡಿ ಏನು ಅಂತಂದರೆ, ನಾವು ಒಂದು ದಿವಸ ಆಟ ಆಡೋಕ್ಕೆ ಬರ್ತೀವಿ, ಒಂದು ದಿವಸ ಆಟ ಆಡೋಕ್ಕೆ ಬರ್ತೀರಿ, ನೀವು ನಿನ್ನೆ ಇವತ್ತು ರಜಾ ಕೊಟ್ಬಿಡ್ತೀರಿ, ನಾಳೆ ಯಾರು ರಜಾ ಕೊಡ್ತಾರೆ? ನಾಡಿದ್ದು ಯಾರು ರಜಾ ಕೊಡ್ತಾರೆ? ಯಾಕೆ ಅಂತಂದ್ರೆ ರೆಸ್ಟ್ ಬೇಡವಾ ನಮಗೆ ಪ್ರಾಕ್ಟೀಸ್ ಇರಲ್ಲ. ಒಂದು ದಿವಸ ಜೋರಾಗಿ ಓಡಿಬಿಟ್ರೆ ನಾಳೆ ನಾವು ಮಲ್ಕೋಬೇಕು. ನಾವು ಅದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. 2 ದಿವಸ ರಜೆ ಇದೆ, 2 ದಿವಸ ರಜೆ ಇದೆ. 2 ದಿವಸ ಆಟ ಆಡಬೇಕಾದ್ರೆ ನಾವು 2 ತಿಂಗಳು ಪ್ರಾಕ್ಟೀಸ್ ಮಾಡಿರ್ತೀವಿ, ಜೊತೆಗೆ ಮತ್ತೆ 1 ವಾರ ರೆಸ್ಟ್ ಮಾಡಬೇಕು. ಅದನ್ನ ಯಾರು ಗಮನಿಸೋದೇ ಇಲ್ಲ. ಅದಕ್ಕೆ ಅಷ್ಟು ಪ್ರಯತ್ನ ಇರುತ್ತೆ ಸರ್ ನಮ್ಮ ಕ್ರೀಡಾಪಟುಗಳಲ್ಲಿ. ಅಷ್ಟು ಸುಲಭವಾಗಿ ಬಂದು ಒಂದು ವೇದಿಕೆಯಲ್ಲಿ ಅಥವಾ ಒಂದು ಕ್ರೀಡಾಂಗಣದಲ್ಲಿ ಆಡಲಿಕ್ಕಾಗಲ್ಲ. ಯಾಕೆಂದರೆ ನಂದೊಂದು ನೆನಪು, ಗೌಡ್ರಿದ್ದಾರೆ, ಆನಂದ್ ಗೌಡ್ರು ಕ್ರಿಕೆಟ್ ಮ್ಯಾಚ್ ಆಡಿಸ್ಬಿಟ್ರು ನಮಗೆ ಸರ್. ಕ್ರಿಕೆಟ್ ಮ್ಯಾಚ್ ಆಡಿಸುವಾಗ ನಾವು ಭಾರಿ ಉತ್ಸಾಹದಿಂದ ಕ್ರಿಕೆಟ್ ಮ್ಯಾಚ್ ಆಡಿಬಿಟ್ವಿ, ಓಡಿದ್ವಿ, ಚೆನ್ನಾಗಿ ಓಡಿಬಿಟ್ವಿ. ನೆಕ್ಸ್ಟ್ ಡೇಗೆ ನಮ್ಮ ಫೈನಲ್ಗೆ ಬರೋಕ್ಕೆ ಹೇಳೋಕ್ಕೆ ಆಗಲಿಲ್ಲ ಸರ್. ಯಾಕೆಂದರೆ ಆ ಸರಿಯಾದ ಮಾರ್ಗದರ್ಶನ ಇಲ್ಲ, ಸರಿಯಾದ ವಿಶ್ರಾಂತಿ ಇಲ್ಲ, ಆ ವೈಜ್ಞಾನಿಕವಾಗಿ ನಾವು ತೊಗೊಂಡಿಲ್ಲ. ಆದರೆ ಆ ನಿಟ್ಟಿನಲ್ಲಿ ನೀವು ಸರ್ ನೆಕ್ಸ್ಟು
ಏನಾದರೂ 2 ದಿನಕ್ಕೆ ವಿಶೇಷ ಸಂದರ್ಭ ಕೊಡೋದು ರಜೆ ಕೊಡೋದಾದರೆ ನೆಕ್ಸ್ಟ್ ಡೇಗೂ ಕೊಡಬೇಕು. ಸರಿ ಅಲ್ವಾ? ಮುಂದೆ ನೆಕ್ಸ್ಟ್ ಡೇಗೂ ಕೊಡಬೇಕು. ಯಾಕೆ ಅಂತಂದರೆ ಕೊಡಿಸ್ಬೇಕು ಸರ್ ತಾವು. ಯಾಕೆ ಅಂತ ಹೇಳಿದ್ರೆ ವಿಶ್ರಾಂತಿ ರಜೆ ಅಲ್ವಾ? ಹಿಂದಿನ ದಿವಸ ಸಿದ್ಧತಾ ರಜೆ ಅಲ್ವಾ? ಏನಪ್ಪ ನನಗೆ ನಾನು ಸಾಹೇಬ್ರನ್ನ ಗೆಸ್ಟ್ ಅಂತ ಕರೆಸ್ಬಿಟ್ಟು ನನಗೆ ಬಂಧನ ಹಾಕ್ಬಿಡ್ತಾವ್ರೆ ಅಂತ ಅಂದ್ಕೊಳ್ಳೋದು ಬೇಡ. ಎಲ್ಲರೂ ಕೂಗು ಅಂತ ಅನ್ಕೋತೀನಿ ಸರ್ ಇದು. ಯಾಕೆಂದರೆ ನನಗೆ ಇದು ಹೇಳಬೇಕು ಅಂದ್ಕೊಂಡಿದ್ದೆ. ಸತ್ಯ ಕೂಡ ಅಲ್ವಾ? ಬೇಕಲ್ವಾ? ಎಲ್ರಿಗೂ ರೆಸ್ಟ್ ಬೇಕು. ಅದರಿಂದ ಅದು ಅಧ್ಯಕ್ಷರು ಭಾರಿ ಕ್ರಿಯಾಶೀಲರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಅದು ಒಂದು. ಎರಡನೇದಾಗಿ ಅವ್ರು ಹೇಳಿದ್ರು ಎಲ್ಲ ಕ್ರೀಡಾಪಟುಗಳು ಕೂಡ ಇವತ್ತೇನಾದರೂ ಹೆಸರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ಲಾಸ್ 1 ಕ್ಲಾಸ್ 2 IAS IPS ಆಫೀಸರ್ಸು ಅವ್ರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿಬಿಡ್ತಾರೆ. ನಾವ್ಯಾರೂ ಕೂಡ CND ಅವರು ಹೆಸರು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಆ ಕಲೆ ಮತ್ತು ಕ್ರೀಡೆಯಲ್ಲಿ ನಿಮಗೆ ಯಾವುದೇ ನಿರ್ಬಂಧ ಇಲ್ಲ. ನೀವು ಯಾರಿಂದಲೂ ಅನುಮತಿ ತೊಗೊಳ್ಳೋದು ಬೇಕಾಗಿಲ್ಲ. ಅದು ರಾಜ್ಯ ಸರ್ಕಾರ ಏನು ಕ್ರೀಡಾಕೂಟನ ಆಯೋಜನೆ ಮಾಡುತ್ತದೆ, ನೀವು ಅಲ್ಲಿಂದನೇ ಮುಂದೆ ಹೋದರೆ ಖಂಡಿತ ಸಾರ್ ಹೇಳಿದಾಗೆ ರಾಜ್ಯ ಮಟ್ಟಕ್ಕೆ ಹೋಗ್ಬೋದು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೋದು, ನೀವು ಅಂತಾರಾಷ್ಟ್ರೀಯದಲ್ಲೂ ಕೂಡ ಒಳ್ಳೆ ಹೆಸರನ್ನ ಮಾಡ್ಬೋದು. ನಿಮ್ಗೆ ಯಾವುದೇ ಅನುಮತಿ ಬೇಕಾಗಿಲ್ಲ. ಹಾಗಂತ ನೀವು IAS ಮತ್ತು IPS ಅಥವಾ ಕ್ಲಾಸ್ 1 ಆಫೀಸರ್ಸ್ ಮೇಲೆ ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಪ್ಪ ಅವ್ರು ಇಂಡಿಪೆಂಡೆಂಟಾಗಿ ಹೋಗ್ತಾರೆ ಅಂತ. ಅವರು ಕೂಡ ಎಲ್ಲ ಒಂದು ಕಡೆ ಹೋಗಬೇಕಾದ್ರೆ ರಾಜ್ಯ ಸರ್ಕಾರಿ ನೌಕರರ ವೇದಿಕೆಗಳನ್ನ ಹೊರತುಪಡಿಸಿ ಬೇರೆ ವೇದಿಕೆಗಳಿಗೆ ಹೋಗಬೇಕಾದ್ರೆ ಅವರು ಕೂಡ ಇಲಾಖೆಯನ್ನು ಅನುಮತಿ ತೊಗೋಬೇಕಾಗಿರೋದು KCSR ನಿಯಮದಲ್ಲಿದೆ ಅಂತ. ಇದು 3ನೇ ವಿಚಾರ. ಇನ್ನು 2 ನಿಮಿಷದಲ್ಲಿ ವಿಚಾರ ಹೇಳ್ಬಿಡ್ತೀನಿ ಸರ್. ಇವತ್ತು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಬೇಕನ್ನೋದು ವಿಚಾರ ಆದರೆ KCSR ನಿಯಮ. ಇದನ್ನು ನಾನು ಮಾನ್ಯ ಅಧ್ಯಕ್ಷರ ಒಂದು ಷಡಾಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಲ 2 ವರ್ಷದಿಂದ ನಾನು ಹೇಳಿದ್ದೀನಿ. ಏನಂತ ಹೇಳಿದರೆ KCSR ನಿಯಮವನ್ನು ಸರಳೀಕರಣಗೊಳಿಸಬೇಕು. KCSR ನಿಯಮ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗುವಾಗಿಲ್ಲ. ಯಾಕೆ ಅಂತಂದರೆ ಮೊದಲು ನಮಗೆ ಸಂವಿಧಾನ, ಮೊದಲು ನಮಗೆ ಆರ್ಟಿಕಲ್ 21 ನಾವು ಬದುಕುವ ಹಕ್ಕನ್ನು ಮೊದಲು ಪಡೆದಿದ್ದೀವಿ ಈ ದೇಶದಲ್ಲಿ. ಅದ ನಂತರ ನಾವು ಸರ್ಕಾರಿ ನೌಕರರಾಗಿ ಬಂದಿದ್ದೀವಿ. ನಾವು ಸರ್ಕಾರಿ ನೌಕರರಾಗಿ ಬಂದ ತಕ್ಷಣ ನಾನು ಸ್ವತಂತ್ರವಾಗಿ ಹಾಡು ಹೇಳೋಕ್ಕೆ ಇಷ್ಟ ಇದೆ. ನಾನು ಹಾಡು ಹೇಳೋಕ್ಕೆ ನನ್ನನ್ನು ಹಾಡು ಹೇಳೋದನ್ನು ಒಬ್ಬ ಗಾಯಕನಾಗಂಥ ಹಕ್ಕನ್ನು ನಿರ್ಬಂಧ ಮಾಡ್ತಕ್ಕಂಥದ್ದು KCSR ನಿಯಮ ಅಲ್ಲ ಅಲ್ವಾ? ನನಗೆ ಕಲೆಯಲ್ಲಿ ಆಸಕ್ತಿ ಇದೆ. ನಾನು ನಿಂತ್ಕೊಂಡ್ರೆ ಇವತ್ತು ಆ್ಯಕ್ಟಿಂಗ್ ಮಾಡ್ತೀನಿ ಸರ್, ಹಿರಣ್ಯಕಶ್ಯಪನ ಪಾತ್ರ ಮಾಡ್ತೀನಿ. ಆದರೆ ನನಗೆ ವೇದಿಕೆ ಮೇಲೆ ಹೋಗೋಕ್ಕೆ ಭಯ, KCSR ನಿಯಮ ಅಡ್ಡ ಬರುತ್ತೆ ಅಂತ. ಅಂದರೆ ಇದೆಲ್ಲ KCSR ನಿಯಮಗಳನ್ನ ಸರಳೀಕರಣಗೊಳಿಸಬೇಕು. ಎಲ್ಲದಕ್ಕೂ ಕೂಡ ಅನುಮತಿ ಬೇಕಾಗಿರಲಿಲ್ಲ. ಇವತ್ತು ವಿದೇಶಕ್ಕೆ ಹೋಗಬೇಕಾದ್ರೆ ಅನುಮತಿ ಬೇಕು ಅನ್ನೋ ಒಂದು ನಿರ್ಬಂಧ ಇತ್ತು. ಯಾವಾಗ 50 ವರ್ಷಗಳ ಹಿಂದೆ ವಿದೇಶ ಅನ್ನೋದು ತುಂಬ ದೂರ ಇತ್ತು ಅಲ್ವಾ? ಇವತ್ತು ವಿದೇಶಕ್ಕೆ 2 ಅವರ್ಸ್ಗೆ ಹೋಗಿ ಬರ್ಬೋದು ವಾಪಸ್. ಆ ರೀತಿ ಇದೆ. ನಾವು ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಶ್ರೀಲಂಕಾಗೆ ಹೋಗಿ ಬರ್ಬೋದು. ಅಷ್ಟು ಇದ್ದಾಗ ಇವತ್ತು ಗ್ಲೋಬಲೈಸ್ ಆಗ್ತಾ ಇದೆ ಯುಗ ಅಂತ ಹೇಳಿದಾಗ, ಇಷ್ಟೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತ ಹೇಳಿದಾಗ, ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದಾಗ ನಮಗೆ ವಿದೇಶಕ್ಕೆ ಹೋಗಿ ಬರಲಿಕ್ಕೂ ಕೂಡ ಯಾಕೆ ಅನುಮತಿ ಬೇಕು? ಸರ್ಕಾರದ್ದು ಅನುಮತಿ ಯಾಕೆ ಬೇಕು? ಸರ್ಕಾರಕ್ಕೆ ನಾವು ಏನು ಇವತ್ತು ನಾವು CL ಅಥವಾ ಕಮಿಟೆಡ್ ಲೀವ್ ಹಾಕ್ಕೊಂಡು ಕೇಂದ್ರ ಕಚೇರಿ ಬಿಡೋಕ್ಕೆ ಏನು ಅನುಮತಿ ತೊಗೊಳ್ತೀವಿ, ಆ ರೀತಿ ಅನುಮತಿಯನ್ನು ತಗೊಳ್ಳೋದು ಬಹುತೇಕ ಸಾಕು ಅನ್ನೋದು ನನ್ನ ಭಾವನೆ ಸರ್. ದಯಮಾಡಿ ತಾವು ಆ ಒಂದು ಅಜೆಂಡಾದಲ್ಲಿ ಇಟ್ಕೋಬೇಕು. ಮತ್ತು 4ನೇದು ಕೂಡ ಷಡಾಕ್ಷರಿ ಸಾಹೇಬರಿಗೆ ಒಂದ್ಸಲ ನಾನು ಹೇಳಿದ್ದೆ ಸರ್, ಮನವಿ ಮಾಡಿದ್ವಿ. ಇವತ್ತು KCSR ನಿಯಮ ಅಂತ ಬಂದಾಗ ನಮ್ಮ ಮೇಲೆ ಎಲ್ಲೋ ಒಂದು ಕಡೆ RTI ಕಾರ್ಯಕರ್ತರಾಗ್ಬೋದು. ದಯಮಾಡಿ ಯಾರು RTI ಕಾರ್ಯಕರ್ತರು ತಪ್ಪಾಗಿ ತಿಳ್ಕೊಬಾರ್ದು. ಯಾಕೆಂದರೆ RTI ಅಂತ ಏನಿದೆ 2005ನೇ ಇಸ್ವಿಲಿ RTI ಆ್ಯಕ್ಟ್ ಬಂತು. ಅವತ್ತು ನಾವು ಕೂಡ ಏನು ಕಾನೂನು ವ್ಯಾಸಂಗನ ಮಾಡ್ತಾಯಿದ್ದೋ ಅವತ್ತು ಕೂಡ RTI ಡ್ರಾಫ್ಟಿಂಗ್ ಕಮಿಟಿಲಿ ಕೂಡ ನಾವು ಕೂಡ ಇದ್ದೋ ವಿದ್ಯಾರ್ಥಿಗಳಾಗಿ. ಅವತ್ತು ಉದ್ದೇಶ ಒಳ್ಳೆಯದಿತ್ತು. ಇವತ್ತು ಎಷ್ಟೋ ಸಲ RTI ಕೂಡ ಉದ್ದೇಶಗಳು ಮಿಸ್ಯೂಸ್ ಆಗ್ತಾ ಇರ್ಬೋದು, ಬಹುಶಃ ನಿಮಗೆಲ್ಲ ಗೊತ್ತಿದೆ. ಅದು ದುರುಪಯೋಗ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ದುರುಪಯೋಗ ಆಗ್ತಕ್ಕಂಥದ್ದನ್ನು ಕೂಡ ತಾವು ಕಡಿವಾಣ ಹಾಕಬೇಕು. ಆಮೇಲೆ ಎಲ್ಲೋ ಒಂದು ಕಡೆ ಈಗ ನಾನೊಬ್ಬ ಎಂಪ್ಲಾಯಿ ಅಥವಾ ನಾನೊಬ್ಬ ಆಫೀಸರ್ ಆದ ತಕ್ಷಣ ಈಗ ನಮ್ಮ ವೈಫು BE ಸಾಹೇಬ್ರು, ತಮ್ಮ ಮನೆಯವರು ಮೇಡಮ್ ಅವರು ಏನೋ ಓದಿರ್ತಾರೆ ಸರ್. ಅವರು ಸ್ವತಂತ್ರವಾಗಿ ವ್ಯಾಪಾರ ಮಾಡ್ತಾರೆ, ಸ್ವತಂತ್ರವಾಗಿ ಏನೋ ಒಂದು ಬಿಸ್ನೆಸ್ನ ಮಾಡ್ತಾರೆ, ಅಥವಾ ಅವ್ರು ರಾಜಕೀಯದಲ್ಲಿ ಏನೋ ಒಂದು ಸೇವೆನ ಸಲ್ಲಿಸ್ತಾರೆ ಅನ್ನೋದಾದರೆ ಅದಕ್ಕೆ ಅವರು ನನ್ನ ಪತ್ನಿಯನ್ನೋ ಉದ್ದೇಶಕ್ಕೋಸ್ಕರ ನಾನು ಸರ್ಕಾರದಿಂದ ಅನುಮತಿ ಪಡೆದಕ್ಕಂಥ ವಿಚಾರ ಸಲ್ಲ. ಯಾಕೆ ಅಂತೇಳಿದರೆ ಅದು ಕೂಡ ಕೇವಲ ಸರ್ಕಾರಕ್ಕೆ ಒಂದು ಮಾಹಿತಿ ನೀಡಬೇಕಷ್ಟೇ. ಯಾಕೆಂದರೆ ಅವರ ಒಂದು ವೈಯಕ್ತಿಕವಾದ ಹಕ್ಕುಗಳನ್ನು ನಾವು ಕಸಿದುಕೊಂಡಂಗಾಗುತ್ತೆ. ಅದು ಆಗಬಾರ್ದು. ಆ ನಿಟ್ಟಿನಲ್ಲಿ ಚಪ್ಪಾಳೆ ಜೋರಾಗಿ ಬರ್ತಿರೋದು ಸ್ಟಾಪ್ ಮಾಡಲಿ ಅಂತನೋ ಅಥವಾ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತನೋ?
ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಲಾಸ್ಟ್ ಕೂತ್ಕೊಂಡು ಜೋರಾಗಿ ಚಪ್ಪಾಳೆ ಹಾಕ್ಬಿಡ್ತಿದ್ವಿ, ಅಯ್ಯೋ ಸಾಕು ಹೋಗಪ್ಪ ಅಂತ. ಆ ಥರ ನಾನು ಬರ್ತಾ ಇದ್ದೀನಿ ಅಂದರೆ ಈಗಲೇ ಸ್ಟಾಪ್ ಮಾಡಿಬಿಡ್ತೀನಿ. ಖಂಡಿತ ಇಲ್ಲ ಅನ್ಕೋತಾ ಇದ್ದೀನಿ. ಯಾಕೆಂದರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ನೌಕರರ ನನ್ನ ಸಮಸ್ಯೆನೇ ನಿಮ್ಮ ಸಮಸ್ಯೆ. ನಾನು ಏನು ಕಂಡ್ಕೊಂಡಿದ್ದೀನಿ, ನಾನೇನು ಸಮಸ್ಯೆನ ಫೇಸ್ ಮಾಡ್ತಾಯಿದ್ದೀನಿ, ಅದು ನೀವು ಫೇಸ್ ಮಾಡ್ತಾಯಿದ್ದೀರಿ. ಆಮೇಲೆ ಇನ್ನೊಂದು ತುಂಬ ನಾವೆಲ್ಲ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಆ ಸಂಸ್ಥೆ ಮಹಾಸಂಸ್ಥೆ. ನಾವು ಅದನ್ನು ಹೆಸರನ್ನ ಇಲ್ಲಿ ಹೇಳ್ಬೋದು, ಬೇರೆ ಕಡೆ ಹೇಳೋಕ್ಕಾಗಲ್ಲ. ಅದು ಲೋಕಾಯುಕ್ತ ಸಂಸ್ಥೆ. ಲೋಕಾಯುಕ್ತದ ಬಗ್ಗೆ ನಮಗೆ ಗೌರವ ಇದೆ. ಲೋಕಾಯುಕ್ತದ ಬಗ್ಗೆ ಅಪಾರವಾದ ಗೌರವ ಇದೆ. ಹೌದು, ಭ್ರಷ್ಟಾಚಾರ ಈ ರಾಷ್ಟ್ರದಲ್ಲಿ ಆಗಬಾರ್ದು. ಆದರೆ ಎಷ್ಟೋ ಸಲ ಯಾರೋ ಮಾಡಿದ ಭ್ರಷ್ಟಾಚಾರಕ್ಕೆ, ಯಾರೋ ಮಾಡಿದ ತಪ್ಪಿಗೆ ಇಡೀ ಕುಟುಂಬನ ಬಲಿಪಶು ಮಾಡೋದು, ಇನ್ನೂ ವಿಚಾರಣೆನೇ ಆಗಿರಲ್ಲ, ಆಗಲೇ ಹೋಗಿ ಇವರು ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ, ಭ್ರಷ್ಟ ನೌಕರರ ಮೇಲೆ ದಾಳಿ, ಇದು ಸಲ್ಲ, ಇದು ಬೇಡ. ಯಾಕೆಂದರೆ ಇನ್ನೂ ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿರುತ್ತೆ. ನಾಳೆ ದಿವಸ ಅದು ಅವ್ರಿಗೆ ಬಿ ರಿಪೋರ್ಟ್ ಆಗ್ಬೋದು. ಅದನ್ನು ದಯಮಾಡಿ ತಾವು ತಮ್ಮ ಸಂಘದ ಮೂಲಕ ನಿರ್ಬಂಧಗಳನ್ನು ಹೇಳಬೇಕು ಮಾನ್ಯ ನ್ಯಾಯಮೂರ್ತಿಗಳಿಗೆ ಮನವಿ ಸಲ್ಲಿಸೋದ್ರ ಮೂಲಕ. ಇದು ಎಲ್ಲರದು ಕೂಡ ಬಹುಶಃ ಬೇಡಿಕೆ. ಈ ರೀತಿ ಆಗಬಾರ್ದು. 100ಕ್ಕೆ 99 ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ, 100ಕ್ಕೆ 99ರಷ್ಟು ಪ್ರಾಮಾಣಿಕ ನೌಕರರು ಇದ್ದಾರೆ. ಏನೋ 1% ಎಲ್ಲೋ ಒಂದು ಸಲ ಅನಾಹುತ ಆದ ತಕ್ಷಣ ಭ್ರಷ್ಟ ಕುಳಗಳ ಮೇಲೆ, ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಮೇಲೆ ಅಂತ ಅಂದ್ಬಿಟ್ರೆ ನಮ್ಮ ನೈತಿಕತೆ ಏನಾಗಬೇಕು, ನಮ್ಮ ಮಕ್ಕಳ ನೈತಿಕತೆ ಏನಾಗಬೇಕು, ನಮ್ಮ ಕುಟುಂಬದ ಸದಸ್ಯರ ನೈತಿಕತೆ ಏನಾಗಬೇಕು, ಇದು ಯಾವುದೂ ಆಗಬಾರ್ದು. ಅದು ಕೂಡ ನಿಮ್ಮ ಪ್ರಯತ್ನ ಆಗಬೇಕು ಸರ್. ಆ ನಿಟ್ಟಿನಲ್ಲೂ ಕೂಡ ಹೋಗಬೇಕು ಸರ್. ದಯಮಾಡಿ ಬೇಜಾರು ಮಾಡ್ಕೊಬೇಡಿ, ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನಪ್ಪ ಸರ್ ಕರೆದುಬಿಟ್ಟು ನಾನು ಗೆಸ್ಟ್ ಅಂತ ಕರೆದ್ರೆ ನನಗೆ ಇಷ್ಟೊಂದೆಲ್ಲ ಇಲ್ಲಿ ಮನವಿನ ಕೊಟ್ಬಿಟ್ರು ಅಂತ ದಯಮಾಡಿ ಅನ್ಕೋಬೇಡಿ ಸರ್. ನೀವು ಮಾಡ್ತೀರಾ, ಕ್ರಿಯಾಶೀಲರಾಗಿದ್ದೀರಾ, ಅತ್ಯಂತ ಸರಳವಾಗಿದ್ದೀರಾ, ಸಜ್ಜನಿಕತೆ ವ್ಯಕ್ತಿತ್ವ ತಮ್ಮದು. ತಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಯಾವತ್ತೂ ಕೂಡ ಪೂರಕವಾಗಿರ್ತೀರಾ. ಎಲ್ಲರೂ ಕೂಡ ನಿಮ್ಮನ್ನು ತುಂಬ ಗೌರವಿಸ್ತಾರೆ, ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ಸರ್. ಈ ನಿಟ್ಟಿನಲ್ಲಿ ಇದೊಂದು ಸಂದೇಶವನ್ನು ನೋಡಿ, ಜೋರಾಗಿ ಚಪ್ಪಾಳೆ ಬರ್ತಾ ಇದೆ ಸರ್. ತಮ್ಮ ಹೆಸರು ಹೇಳಿದ ತಕ್ಷಣ ಜೋರಾಗಿ ಚಪ್ಪಾಳೆ ಬರ್ತಾ ಇದೆ ಅಂದರೆ ಬಹುಶಃ ತಾವು ಎಷ್ಟು ಜನ ಸ್ನೇಹಿ ಆಗಿದ್ದೀರ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದೊಂದು ಬೇಡಿಕೆಯನ್ನು ಕೂಡ ಸೇರಿಸ್ಕೊಳ್ಳಿ ಸರ್ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಸೇರಿಸ್ಕೊಂಡು ನೀವು ಸಂಘದ ಮೂಲಕ ಮನವಿ ಕೊಟ್ಟರೆ ಖಂಡಿತ ಕನ್ಸಿಡರ್ ಮಾಡ್ತಾರೆ ಸರ್. ನಾವು ಮನವಿನೇ ಕೊಡಲ್ಲ. ನಾವು ಮನವಿನ ಕೊಟ್ಟರೆ, ನಮ್ಮ ಸಂಘದ ಮುಖಾಂತರ ಮನವಿ ಕೊಟ್ಟರೆ ಇವತ್ತು ಎಲ್ಲ ಮನವಿಗಳನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಅದನ್ನು ಕೂಡ ತಾವು ಅಂಥ ಸಂಸ್ಥೆಗಳಿಗೆ, ತನಿಖಾ ಸಂಸ್ಥೆಗಳಿಗೆ ದಯಮಾಡಿ ಒಂದು ಮನವಿನ ಕೊಡಿ ಅಂತ ಹೇಳ್ತಾ, ನನ್ನನ್ನು ಬಹುಶಃ ನಮ್ಮದು ವಾಣಿಜ್ಯ ತೆರಿಗೆ ಇಲಾಖೆ ಬಹುತೇಕ ನಮ್ಮದು 40 ಇಲಾಖೆ ಒಂದಾದರೆ ಬಹುಶಃ ನಮ್ಮನ್ನು ಒಂದು ಕಡೆ ಬರೀ ಟ್ಯಾಕ್ಸು ಬರೀ ನಾವೇನಾದ್ರು ಆನಂದಗೌಡರು ಇದ್ದಾರೆ ನೋಡಿ. ಬೇಕಾದರೆ ಅವರು ನೈಟೆಲ್ಲ ಡ್ಯೂಟಿ ಮಾಡಿ ಬಂದವರೇ, ನೆನ್ನೆ ಹೋಗಿದ್ದಾರೆ, ಇವತ್ತಿಗೂ ಕೂಡ ಅವ್ರು ಬಂದು ಲೆಕ್ಕ ಪುಸ್ತಕ ನೋಡಲೇಬೇಕು. ಆ ರೀತಿ ಪರಿಸ್ಥಿತಿ ನಮ್ಮ ಇಲಾಖೆಯಲ್ಲಿರುತ್ತೆ. ಬಟ್ ಏನೋ ಒಂದು ಸಂತೋಷ ಆಯ್ತು ಇವತ್ತು, ನಮ್ಮನ್ನು ಕೂಡ ನಿಮ್ಮ ಜೊತೆ ಬೆರೆಸ್ಕೊಂಡ್ರಿ, ನಮ್ಮನ್ನು ಕೂಡ ನಾವೆಲ್ಲರೂ ಬ್ರದರ್ಸ್ ಅಂತ ಸರ್ ಟ್ರೀಟ್ ಮಾಡಿದ್ರು. ನಾನು ಯಾವತ್ತೂ ಕೂಡ ಅದಕ್ಕೆ ಒಂದು ಗ್ರ್ಯಾಟಿಟ್ಯೂಡ್ ಇದ್ದೇ ಇರುತ್ತೆ ಸರ್. ಮತ್ತು ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತೀನಿ. ಮತ್ತು ಈ ಕ್ರೀಡಾಕೂಟದಲ್ಲಿ ಗೆದ್ದವರು ವಿಜಯೋತ್ಸವ ಆಚರಿಸಿ, ಸೋತರು ಕೂಡ ವಿಜಯೋತ್ಸವನ ಖಂಡಿತ ಆಚರಿಸಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಸರ್. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಪ್ರಶಸ್ತಿ ಪಡೆಯೋಕ್ಕೆ ಬಂದು, ಬಹುಮಾನ ಪಡೆಯೋಕ್ಕೆ ಬಂದು ಇಷ್ಟೊಂದು ತಾಳ್ಮೆಯಿಂದ ಭಾಷಣ ಕೇಳ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರಿ ನೌಕರರ ತಾಳ್ಮೆಯ ಸಂಕೇತ ಅಂತ ಹೇಳ್ತೀನಿ. ಸಾಹೇಬರೊಂದು ಪ್ರಸ್ತಾಪ ಮಾಡ್ತಾ ಹೇಳ್ತಾಯಿದ್ರು, ವಿಶ್ರಾಂತಿ ರಜೆ ಬೇಕು ಅಂತ ಅಲ್ವಾ ಸರ್? ಆಡಿದ್ಮೇಲೆ ವಿಶ್ರಾಂತಿ ರಜೆ ಬೇಕು ಅಂತ ಕೇಳಿದ್ರಲ್ವ ಸರ್? ಸಾಹೇಬ್ರಿಗೆ ಮನವಿ ಮಾಡ್ತೀನಿ ಸರ್. ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಬದ್ಧತೆ ಎಷ್ಟಿದೆ ಅಂದರೆ, ಸುಮಾರು ಜನ ನೌಕರರು ಆಟ ಆಡಿ ಕೆಲಸ ಮಾಡಿ ಡ್ಯೂಟಿಗೆ ಬಂದಿದ್ದಾರೆ. ಆಟ ಆಡಿದರೆ ಅದೇ ದಿನ ಡ್ಯೂಟಿ ಮಾಡಿದ್ದಾರೆ, ಡ್ಯೂಟಿ ಮಾಡಿ ಕೂಡ ಕೆಲಸ ಮಾಡಿದ್ದಾರೆ. ಇದು ನಮ್ಮ ಸರ್ಕಾರಿ ನೌಕರ ಸಂಘರಿಗಿಂತ ಬದ್ಧತೆ. ನಮ್ಮ ಆನಂದಗೌಡರನ್ನೇ ಸಾಹೇಬ್ರನ್ನೇ ಉದಾಹರಣೆ ಕೊಡ್ತಾ ಇದ್ದೀನಿ. ಅವ್ರು ಕಮರ್ಷಿಯಲ್ ಟ್ಯಾಕ್ಸ್, ಅವರು DC ಸಾಹೇಬರು, ಅವ್ರ ಆಫೀಸ್ನ ಡ್ಯೂಟಿ ಮಾಡ್ಕೊಂಡು ಮಧ್ಯಾಹ್ನ ನಮ್ಮ ಆಟಕ್ಕೆ ಬಂದಿದ್ರು. ಇದು ಸರ್ ನಾವೇನು ಗೊತ್ತಾ ಸರ್, ರಜೆ ನಮಗೆ ಬೇಡ, ಆದರೆ ನಮ್ಮ ಕಾರ್ಯ ದಕ್ಷತೆ ಇದೆಯಲ್ಲ, ನಮ್ಮ ಸರ್ಕಾರಿ ನೌಕರಿಗಿರ ಒಂದು ಆಕಾಂಕ್ಷೆ ಇದೆಯಲ್ಲ, ಅದೇನಪ್ಪ ಅಂದರೆ ಸೇವೆ ಕೊಡಬೇಕು, ಕೆಲಸ ಮಾಡಬೇಕು ಅಂತ ಉರಿ ಬಿಸಿಲಲ್ಲಿ ಆಟ ಆಡಿಯೂ ಕೂಡ ಡ್ಯೂಟಿ ಮಾಡಿದ್ದಾರೆ. ಹೌದಲ್ವಾ? ಜೋರಾದ ಚಪ್ಪಾಳೆ ನಿಮಗೆ ಈ ಹುಮ್ಮಸ್ಸು ಅಂತ ಹೇಳ್ತಾ ಧನ್ಯವಾದಗಳು ಸರ್ ತಮ್ಮ ಭಾಷಣಕ್ಕೆ. ಈಗ ನಮ್ಮ ರೇಷ್ಮೆ ಇಲಾಖೆಯ ಹರ್ಷ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಇವತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಚಾರ್ಟ್ ತೊಗೊಂಡಿದ್ದೀನಿ. ಹಾಗಾಗಿ ಇವತ್ತು ವೇದಿಕೆ ಮೇಲೆ ಬಂದಿದ್ದೀನಿ. ಗೊತ್ತು ನೀವೆಲ್ಲರೂ ಕಾತರರಾಗಿದ್ದೀರಿ, ಎಲ್ಲ ಪ್ರಶಸ್ತಿಗಳನ್ನ ಸ್ವೀಕರಿಸಬೇಕು ಅಂತೇಳಿ, ಸಾಕು ಟೈಮ್ ಇಲ್ಲ ಅಂಥೇಳಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ನಾನು ಭಾಳ ಸಮಯ ತೊಗೊಳೋದಿಲ್ಲ ಖಂಡಿತವಾಗಿಯೂ. ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಆದಂಥ ವೀರೇಶ್ ಒಡೇನ್ಪುರ ಅವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳೇ ಹಾಗೂ ಸಾಂಸ್ಕೃತಿಕ ರಾಯಭಾರಿಗಳೇ. ನಾನು ಮಂಜುನಾಥ್ ಸರ್ ಮಾತಾಡ್ತಾ ಕೆಲವೊಂದು ವಿಷಯಗಳನ್ನ ಮಂಡಿಸಿದರು. ಆ್ಯಕ್ಚುಲಿ ನಮ್ಮ ಜಿಲ್ಲಾಧ್ಯಕ್ಷರ ಜವಾಬ್ದಾರಿಯನ್ನು
ಹೆಚ್ಚು ಮಾಡಿದ್ದಾರೆ ಅಂತೇಳಂತೂ ನಾನಂತೂ ಭಾವಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಮುಂದೆ ಅವರು ಇನ್ನೊಂದು ಪಟ್ಟಿ ಮಾಡಬೇಕಾದ್ರೆ ಇವೆಲ್ಲ ಪಾಯಿಂಟ್ಗಳನ್ನ ಹೇಳಿ ಪಟ್ಟಿ ಮಾಡ್ತಾರೆ ಅಂಥೇಳಿ ನಾನಂತೂ ಭಾವಿಸ್ತಾ ಇದ್ದೀನಿ. ಆತ್ಮೀಯ ನೌಕರ ಬಾಂಧವರೇ, ಇವತ್ತು ಖಂಡಿತವಾಗಿಯೂ ಎಲ್ಲ ಇಲಾಖೆಯಲ್ಲೂ 50% 60% ಹುದ್ದೆಗಳು ಇವತ್ತು ಖಾಲಿ ಇದೆ. ಎಲ್ಲರೂ ಒತ್ತಡದಲ್ಲಿದ್ದೀವಿ. ಯಾರನ್ನೇ ಕೇಳಿದ್ರು ಟೈಮ್ ಇಲ್ಲ ಅಂತೀವಿ. ಬೆಳಗ್ಗೆ ಕೋಳಿ ತಿಂದಂಗೆ ತಿಂದು ಕತ್ತೆ ಕೆಲಸ ಮಾಡ್ದಂಗೆ ಮಾಡಿ ಕುದುರೆ ಮಲಗ್ದಂಗೆ ಮಲಗ್ತೀವಿ. ನೀವು ಕುದುರೆ ಮಲಗೋದು ನೋಡಿರ್ಬೋದು, ಅದು ಯಾವತ್ತೂ ಮಲಗಿ ನಿದ್ದೆ ಮಾಡೋದಿಲ್ಲ, ನಿಂತು ನಿದ್ದೆ ಮಾಡುತ್ತೆ. ಆ ಪರಿಸ್ಥಿತಿಯಲ್ಲಿ ಇವತ್ತೆಲ್ಲ ನಾವು ಸರ್ಕಾರಿ ನೌಕರರುಗಳು ಕೆಲಸ ಮಾಡ್ತಾಯಿದ್ದೀವಿ. ಈ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿರೋ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ನಿಮ್ಮ ದೈನಂದಿನ ಎಲ್ಲ ಕಷ್ಟ ಸುಖಗಳನ್ನ ಮರೆತು ಇಲ್ಲಿ ಬಂದು ನೀವು ದೈಹಿಕವಾಗಿ ಸಮರ್ಥರಾಗಿ ಸಬಲರಾಗಿ ಅನ್ನೋವಂಥ ಮೂಲ ಉದ್ದೇಶದಿಂದ ಈ ಒಂದು ಕ್ರೀಡಾ ಚಟುವಟಿಕೆಗಳನ್ನ ಸರ್ಕಾರ ಹಮ್ಮಿಕೊಂಡಿದೆ. ನೀವೆಲ್ಲರೂ ಕೂಡ ಭಾಳ ಸಕ್ರಿಯವಾಗಿ ಬಂದಿದ್ದೀರಿ. ನನಗಂತೂ ಭಾಳ ಖುಷಿಯಾಯಿತು. ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಮಧ್ಯಾಹ್ನ ನೋಡಿದಾಗ ವಂಡರ್ಫುಲ್, ಎಂಥ ಅದ್ಭುತವಾದಂಥ ಜಾನಪದ ನೃತ್ಯಗಳನ್ನು ಮಾಡಿದರು, ಹಾಡುಗಳನ್ನ ಹೇಳಿದರು. ಅಲ್ಲಿ ಯಾವುದೂ ವಯೋಮಾನ ಇರಲಿಲ್ಲ. ನನಗೆ ಆಶ್ಚರ್ಯ ಆಗ್ಬಿಡ್ತು. ನಾನು ಕೇಳಿದೆ, ಇವ್ರೇನಪ್ಪ ಎಷ್ಟು ದಿವಸದಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ, ಅವ್ರ ಪ್ರಾಪರ್ಟೀಸ್ಗಳೆಲ್ಲ ತೊಗೊಂಬಂದಿದ್ರಲ್ಲ, ನೀವು ಭಾಳಷ್ಟು ಜನ ನೋಡಿದ್ರೋ ಇಲ್ಲೋ, ಆ ಪ್ರಾಪರ್ಟೀಸ್ಗಳು, ಅವ್ರು ಹಾಕ್ಕೊಂಡಿರೋಂಥ ವೇಷಭೂಷಣಗಳು, ಅವ್ರು ಮಾಡಿದಂಥ ನೃತ್ಯ ವೈಯಾರಗಳು ಭಾಳ ಅದ್ಭುತವಾಗಿ ಮೂಡಿಬಂತು. ಎಲ್ಲರೂ ಒಂದು ಜೋರಾದ ಚಪ್ಪಾಳೆಗಳು ನೋಡಿರಿ ನಮ್ಮ ಮಹಿಳೆಯರಿಗೆ, ಅಮ್ಮದಿಗೆ ಭಾಳ ಖುಷಿಯಾಯಿತು. ಎರಡನೇದು ಕ್ರೀಡಾ ಚಟುವಟಿಕೆಗಳು ಭಾಳ ಅದ್ಭುತವಾಗಿ ವಿವಿಧ ಕ್ರೀಡೆಗಳಲ್ಲಿ ಎಲ್ಲರೂ ಭಾಗವಹಿಸಿ ಇವತ್ತು ಭಾಳ ಖುಷಿಯಾಗಿ ಬಂದು ಕೂತಿದ್ದೀರಿ ಪ್ರಶಸ್ತಿಗಳನ್ನ ಸ್ವೀಕರಿಸಲಿಕ್ಕೆ. ಮಂಜುನಾಥ್ ಸರ್ ಹೇಳ್ತಾಯಿದ್ರು, ನೀವು ಬರೀ ಗೆದ್ದವ್ರು ಮಾತ್ರ ಗೆದ್ದಿಲ್ಲ, ಎಲ್ಲರೂ ಕೂಡ ಗೆದ್ದಿದ್ದೀರಾ ಅಂತ. ನಾನೊಂದು ಮಾತು ಹೇಳ್ತೀನಿ, ಗೆದ್ದವ್ರಿಗೆ ಇಲ್ಲಿ ಪ್ರಶಸ್ತಿ ಪದಕಗಳು ಕೊಡ್ತೀವಿ, ಯಾರು ಸೋತಿದ್ದೀರೋ ಅವ್ರಿಗೆ ಸ್ಟೇಡಿಯಂ ನಾನು ಓಪನ್ ಮಾಡಿರ್ತೀನಿ, ನೀವು ಬನ್ನಿ, ನಾವು ಸದಾ ನಿಮ್ಮೊತ್ತಿಗೆ ಇರ್ತೀವಿ. ಯಾಕೆ ಅಂತಂದರೆ, ನೀವು ಕೆಲಸ ಮುಗಿದ ತಕ್ಷಣ ದಯವಿಟ್ಟು ಮನೆಗೆ ಹೋಗಿ ಮೊಬೈಲ್ ನೋಡ್ಕೊತ ಕೂತ್ಕೋಬೇಡಿ. ಅಮ್ಮಗಳು ಧಾರಾವಾಹಿ ನೋಡ್ಕೊತ ಕೂತ್ಕೊತಾರೆ, ಅಪ್ಪಂದರು ಮೊಬೈಲ್ ನೋಡ್ಕೊತ ಕೂತ್ಕೊತಾರೆ, ಮಕ್ಕಳು ನಿಮ್ಮನ್ನು ನೋಡ್ಕೊತ ಕೂತ್ಕೊತಾರೆ. ಹಿಂಗಾಗಬಾರ್ದು. ಏಕೆ ಅಂತಂದರೆ, ನಾವು ಮನೇಲಿ ಹೋದಾಗಲೂ ಕೂಡ ಅತ್ಯಂತ ಕಾರ್ಯಚಟುವಟಿಕೆಗಳು ಇರಬೇಕು ಅಂತಂದರೆ ನಮ್ಮನ್ನು ನಾವು ಕ್ರೀಡೆಗಳಲ್ಲಿ ಯಾವುದಾದ್ರೂ ಸಾಂಸ್ಕೃತಿಕ ಕ್ರೀಡೆಗಳಾಗಿರ್ಬೋದು ಅಥವಾ ಜನಪದ ಕ್ರೀಡೆಗಳಾಗಿರ್ಬೋದು ಇದರಲ್ಲಿ ನಾವು ತೊಡಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಸೃಜನಶೀಲರಾಗಿರ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನಾನೊಂದು 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ತಮ್ಮ ಅಣಿಮುತ್ತುಗಳಿಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿರ್ತೀವಿ ಅಂತ ಹೇಳ್ತಾ, ಈಗ ನಮ್ಮ DC ಸಾಹೇಬರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಿದ್ದೇವೆ. ಮಂಜುನಾಥ್ ಸರ್ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.